ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರಿಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರಿಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಕ್ಷಯ ಸಂಖ್ಯಾಫಲ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು. ನೀವು ಕೂಡ ನಿಮ್ಮ ಸಮಸ್ಯೆಗೆ ನಿಮ್ಮ ಹೆಸರಿನಲ್ಲಿ ಎಷ್ಟು ಬಲ ಇದೆ, ನೀವು ನಿಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕಾ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಗಿದೆ, ಎಲ್ಲದರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. 26675051 26673333 ಈ ದೂರವಾಣಿ ಸಂಖ್ಯೆ ಕರೆ ಮಾಡಬಹುದು. ಇನ್ನು ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬೇಕು ಅಂತಿದ್ದಲ್ಲಿ 9536552211 ಮತ್ತೊಂದು ನಂಬರ್ 9972278557. ಸೊ ಈ ದೂರವಾಣಿ ಸಂಖ್ಯೆಗೆ ನೀವು ಕಾಲ್ ಮಾಡಿ ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು. ಎಂದಿನಂತೆ ಇವತ್ತು ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಸಂಖ್ಯಾಶಾಸ್ತ್ರ, ಎಲ್ಲರೂ ಸಂಖ್ಯಾಶಾಸ್ತ್ರ ಪ್ರಕಾರ ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮದ ಮುಖಾಂತರ ಸಂಖ್ಯಾಶಾಸ್ತ್ರದ ಬಗ್ಗೆ ಜ್ಞಾನವನ್ನ ಬೆಳೆಸ್ಕೊಂಡಿದ್ದಾರೆ. ಹೌದು, ಈಗಾಗಲೇ ಸಾಕಷ್ಟು ಸಂಚಿಕೆಗಳಲ್ಲಿ ಗುರುಗಳು ನಮ್ಗೆ ಹೇಳಿರೋದು ಏನಪ್ಪಾ ಅಂತಂದ್ರೆ, ಕೆಲವೊಂದು ಹೆಸರುಗಳು ಅದೃಷ್ಟದಾಯಕವಾಗಿರಲ್ಲ. ಅದು ಹೆಣ್ಮಕ್ಳಿಗಿರಬಹುದು ಅಥವಾ ಗಂಡಸರಿಗಿರಬಹುದು. ಅಂತ ಅದೃಷ್ಟದಾಯಕ ಅಲ್ಲದೆ ಇರುವಂತ ಹೆಸರುಗಳು ಯಾವ್ಯಾವುದು, ಯಾವ ಹೆಸರಿನಲ್ಲಿ ಅದೃಷ್ಟ ಇರೋದಿಲ್ಲ ಅನ್ನೋ ಒಂದು ಹೆಸರನ್ನ ಕೆಲವೊಂದಷ್ಟು ಉದಾಹರಣೆಗಳನ್ನ ಕಾರ್ಯಕ್ರಮದ ಕೊನೆಯಲ್ಲೂ ಕೂಡ ಕೊಡ್ತಾರೆ. ಇವತ್ತು 8ನೇ ತಾರೀಕು ಆಗಿರೋದ್ರಿಂದ 8ನೇ ತಾರೀಕು ಅವರ ವಿಶೇಷತೆಗಳು ಏನು ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ರೆ ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ನಿರಂಜನ ರಾಮಮೂರ್ತಿ ಗುರುಗಳು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ಸೊ ಇವತ್ತು ಯಾರ್ಯಾರು ಕರೆ ಸಿಗತ್ತೆ ಅಂತ ಇವತ್ತು ಹೆಚ್ಚಿನ ಅಂಶ 1, 2, 4, 5, 6, 8 ಈ ಟೈಮ್ವರೆಗೆ. ಸೊ 8ನೇ ತಾರೀಕು ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಗುರುಗಳು ಏನ್ ಹೇಳ್ತಾರೆ 8ನೇ ತಾರೀಕು ಅವ್ರ ಬಗ್ಗೆ? 8ನೇ ತಾರೀಕು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಡೇಟ್. ಯಾಕಂದ್ರೆ 8 ಅಂತ ತಕ್ಷಣ ಎಲ್ಲರೂ ಭಯ ಬೀಳ್ತಾರೆ. ಆ 8 ಅಂದ್ರೆ ಆ ಭಯ ಬಿಡಿಸಲು ಹಾಕ್ಬಿಟ್ಟಿದೆ. ಯಾಕಂದ್ರೆ ಈ 8 ಅಂದಾಗ 8ನೇ ತಾರೀಕು ಕೊಟ್ಟರು ಶನಿ ಗ್ರಹ ಆದಿತ್ಯ ನೋಟಿರ್ತಾರೆ ಅಂತ ಹೇಳಿದ್ರೆ, ಶನಿ ಅಂದ ತಕ್ಷಣ ಎಲ್ಲ ಶನಿ ಅಯ್ಯೋ ಏನಪ್ಪ ಶನಿ ಏನ್ ಮಾಡ್ಬಿಡ್ತಾರೋ ಅಂತ ಭಯ ಬೀಳ್ತಾರೆ. ಸೊ ಖಂಡಿತ ಭಯ ಬೀಳಬೇಕು ಅಂತಿಲ್ಲ. ಯಾಕಂದ್ರೆ ಶನಿ ಕರ್ಮಕಾರಕ ಅಂದಾಗ ಕೆಲಸ ಕೊಡೋಣ ಕೆಲಸ ತಗೊಳ್ಳೋಣ ಅನ್ನೋದ್ರಿಂದ ಈ 8ನೇ ತಾರೀಕು ಕೊಟ್ಟರಲ್ಲ, ಈ ಆ 8ನೇ ತಾರೀಕು ಸಂಖ್ಯೆ ಅಂದ್ರೆ ಆ ಸಂಖ್ಯೆಗೆ ಅದರದೇ ಪ್ಲಸ್ ಮೈನಸ್ ಖಂಡಿತ ಇರುತ್ತೆ. ಸೊ ಆ ಪ್ಲಸ್ ಮೈನಸ್ ಎಲ್ಲಾ ನಂಬರ್ಗಳಿಂದ ಸೊ 8ನೇ ತಾರೀಕು ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಭಯ ಬೀಳೋದು ಬೇಡ. ಸೊ ಈ 8ನೇ ತಾರೀಕು ಕೊಟ್ಟರು ಗುಣ ಹೇಗಿರುತ್ತೆ ಅಂದ್ರೆ, ಇವ್ರು ಸ್ವಲ್ಪ ತುಂಬಾ ಬುದ್ಧಿವಂತರು, ಅಂದ್ರೆ ಕೋಪಿಷ್ಟರು, ಕೋಪ ಜಾಸ್ತಿ, ಕೋಪ, ಹಠ, ಛಲ, ಇದು ಏನ್ ಮಾಡ್ಬೇಕು, ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಆದ್ರೆ ಸ್ಟ್ರಿಕ್ಟ್ ಪರ್ಸನ್ಸ್, ಮಾತು ಒರಟು, ಸ್ವಲ್ಪ ಮಾತು ಒರಟು ಅಂತ ಹೇಳಿದ್ರೆ ಏನು ಮುಚ್ಚುಮರೆ ಇಲ್ಲ. ಸೊ ಯಾವಾಗ ನಾವು ಡೈರೆಕ್ಟ್ ಆಗಿ ಮಾತಾಡಿದ ಮುಚ್ಚುಮರೆ ಹೇಳಿದ್ರೆ ಮಾತಾಡಿದಾಗ ಸ್ವಲ್ಪ ಜೊತೆಗಿರೋರೆಲ್ಲ ಸ್ವಲ್ಪ ಹಿತಶತ್ರುಗಳು ಹಾಕ್ಬಿಡ್ತಾರೆ ಇವರಿಗೆ. ಯಾಕೆ? ಸೊ ಮಾತಾಡ್ಬೇಕಂದ್ರೆ ಹೋಗೋ ಅನ್ನೋದು ಒಂದೇನೆ. ಸೊ ಕ್ಲೋಸ್ ಫ್ರೆಂಡ್ಸ್ ಇಂದ ಹೋಗಲ್ಲ ಅಂತಾರೆ, ಇಲ್ಲಾಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಹೋಗು ಅಂತ ಹೇಳ್ತಾರೆ, ಹೋಗಿ ಅಂತ ಹೇಳ್ತಾರೆ. ಬಟ್ ಇದನ್ನ ಡಿಫ್ರೆಂಟ್ ಇದೆ ನೋಡಿ, ಹೋಗಲು ತುಂಬಾ ಡಿಫ್ರೆನ್ಸ್ ಇದೆ. ಇವ್ರು ಹೆಚ್ಚು ಹೋಗಲು ಉಪಯೋಗಿಸ್ಬಿಡ್ತಾರೆ. ಸೊ ಆ ಮಾತು ಹೊರಟಿಂದನೇ ಇವರು ತಮ್ಮ ಮನೆಯಲ್ಲೂ ಸ್ವಲ್ಪ ನಿಷ್ಠುರ ಕಟ್ಕೊಳ್ತಾರೆ. ಹಾಗೆ ಫ್ರೆಂಡ್ಶಿಪ್ ಅಲ್ಲಿ ಆಗ್ಬೋದು, ಆಫೀಸಲ್ಲಿ ಆಗ್ಬೋದು, ಸ್ವಲ್ಪ ಹಿತಶತ್ರುಗಳು ಜಾಸ್ತಿ. ಇವ್ರ ಕಾಲ ಎಳೆದ್ರೆ ಜಾಸ್ತಿ ಆಗ್ಬಿಡ್ತಾರೆ. ಇವ್ರು ಈ ತರ ಗೊತ್ತಾದ್ಮೇಲೆ ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ, ಇವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ತಾರೆ. ಬೇಕು ಅಂತ ಇವ್ರನ್ನ ಸ್ವಲ್ಪ ಚಿಡ್ಕೋದ್ ಮಾಡ್ತಾರೆ. ಸೊ ಹಾಗೇನಾಗತ್ತೆ, ಇವರು ಎಲ್ಲಾರ ಮೇಲೆ ಹಾರಾಡ್ತಾರೆ. ಸಮಟೈಮ್ಸ್ ತುಂಬಾ ಸಲನೇ ಇವರು ಒಂಟಿತನನೇ ತುಂಬಾ ಇಷ್ಟಪಡ್ತಾರೆ. ಸೊ ಒಬ್ಬರೇ ಇರಬೇಕು, ಒಬ್ಬರೇ ಮಾತಾಡಬೇಕು, ಒಬ್ಬನೇ ಕೆಲಸ ಮಾಡಬೇಕು, ಇನ್ನೊಬ್ರು ಕೆಲಸದ ಸೆಂಟ್ರಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಕೆಲಸ ಮಾಡ್ಬೇಕಾದ್ರೆ ಇನ್ನೊಬ್ರು ಇಂಟರ್ಫಿಯರ್ ಆಗ್ಬಾರ್ದು ಅಂತ ಇವ್ರು ಯೋಚನೆ ಮಾಡೋದು.
ಸೊ ಇದೇನಾಗುತ್ತೆ, ಇನ್ನೊಬ್ರು ಇಂಟರ್ಫಿಯರ್ ಆಗ್ಬಾರ್ದು ಅಂತ ಇವ್ರು ಯೋಚನೆ ಮಾಡಿದಾಗ ಇವ್ರದ್ದು ಕರೆಕ್ಟ್ ಇದ್ರೂ ಅಕ್ಕಪಕ್ಕದವ್ರಿಗೆ ಇವ್ರು ಯಾಕೋ ಸರಿ ಇಲ್ಲಪ್ಪ, ನಮ್ಮ ಡಿಪಾರ್ಟ್ಮೆಂಟ್ ಸರಿ ಇಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಬಿಡೋಣ, ಅಥವಾ ಇವ್ರು ನಮ್ಮ ಜೊತೆ ಸರಿ ಇಲ್ಲ, ಬೇರೆ ಸಪ್ರೇಟ್ ಆಗಿ ಇಟ್ಬಿಡೋಣ, ಈ ಥರ ಸ್ವಲ್ಪ ಮಾಡಿದಾಗ ಇವ್ರು ಅಪ್ಸೆಟ್ ಆಗ್ಬಿಡ್ತಾರೆ. ಇವ್ರು ಅಪ್ಸೆಟ್ ಆದಾಗ ಸಣ್ಣ ಸಣ್ಣ ವಿಷಯಕ್ಕೆ ತಲೆಗಳು ಕೆಡ್ಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಡೇಟಲ್ಲಿ ಹುಟ್ಟರು ಯಾರೇ ಆಗ್ಬೋದು, ಸ್ವಲ್ಪ ಯೋಚನೆ ಅಂತ ಜಾಸ್ತಿ ಮಾಡೋಕೆ ಹೋದರೆ ಭಾಳ ಬೇಗ ಗ್ರೇ ಏರ್ಸ್ ಆಗ್ಬಿಡ್ತೀವಿ. ನಾನು ರಿಪೀಟಾಗಿ ಹೇಳ್ತಾ ಇರ್ತೀನಿ, ಈ 8ನೇ ತಾರೀಕು ಹುಟ್ಟರೋರೆಲ್ಲ ಅನ್ನೆಸರಿ ಟೆನ್ಷನ್ಸ್ ತೊಗೊಂಡು ತಲೆ ಕೂದಲು ಬೆಳಗ್ಗೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಚೆನ್ನಾಗಿ ಮುದ್ದಾಗಿರೋ ಹೆಣ್ಮಗು ಆಗ್ಬೋದು ಅಥವಾ ಗಂಡ ಆಗ್ಬೋದು, ತಲೆ ಕೂದಲು ಸ್ವಲ್ಪ ನರ್ತ ಆಗಿದೆ ಅಂತ ವಾಯ್ಸ್ ಆಯಿತು ಅಂತ ಮಾಡ್ಬಿಡ್ತಾರೆ. ಇವರು ಬ್ಯೂಟಿ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಈ ಹುಡುಗಿರಾಗ್ಬೋದು, ಹುಡುಗರು ನೀಟ್ನೆಸ್ಗೆ ಬ್ಯೂಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವರು ಎಷ್ಟು ಆಗಿರ್ತಾರೋ ಅದೇ ಒಂದು 3-4 ವರ್ಷ ಆಗಿ ಅವ್ರ ಫ್ರೆಂಡ್ಸ್ ಯಾರನ್ನ ಮೀಟ್ ಆದಾಗ ಏನಾಗುತ್ತೆ, ಅಯ್ಯೋ ಇವಳ ಅದು ಅಥವಾ ಇವನ ಅದು ಅಂತ ಯೋಚನೆ ಮಾಡಿಬಿಡ್ತಾರೆ. ಅಂದರೆ ಅಷ್ಟು ಡಲ್ ಆಗಿಬಿಟ್ಟಿರ್ತಾರೆ. ಆ 3-4 ವರ್ಷದಲ್ಲೇ ಇವರು ಅಷ್ಟು ಮೈಂಡ್ನ ಡಿಸ್ಟರ್ಬೆನ್ಸ್ ಮಾಡಿಕೊಂಡು ತುಂಬ ತೊಂದರೆಗಾಗಿ ಇವರು ಎಲ್ಲರಿಗಿಂತ ಒಂಥರ ಸ್ವಲ್ಪ ಲೋ ಲೆವೆಲ್ ಆದಂಗೆ ಆಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಯಾವುದೇ ಈ 8ನೇ ತಾರೀಕು ಕೊಟ್ಟರು ಯಾರೇ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಳಾಗ್ಬೋದು ಅನ್ನೆಸರಿ ಟೆನ್ಷನ್ ತೊಗೊಬಾರ್ದು. ಅನ್ನೆಸರಿ ಟೆನ್ಷನ್ ತೊಗೊಂಡ್ರೆ ನಿಮಗೆ ನೀವೇ ಪಾಯ್ಸನ್ ಥರ ಆಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಈ ಅನ್ನೆಸರಿ ಟೆನ್ಷನ್ ತೊಗೊಳ್ಳೋ ಬಿಟ್ಬಿಡ್ಬೇಕು. ಹಾಗೆ ಇವ್ರ ಕೆಲಸದಲ್ಲಿ ಮಾತ್ರ ಯಾವುದೇ ಕೆಲಸವನ್ನು ಮಾಡಿ ತೋರಿಸ್ತಾರೆ. ಅಂದರೆ ಸ್ಟಾಪ್ ಮಾಡಲ್ಲ. ಯಾವುದೇ ಕೆಲಸ ಆದ್ರೂ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ಖಂಡಿತ ಮಾಡಿ ತೋರಿಸ್ತಾರೆ. ಆದರೆ ಇನ್ನೊಬ್ಬರ ಮಧ್ಯಸ್ಥಿಕೆ ಅಂದರೆ ಇನ್ನೊಬ್ರು ಬಂದು ಇಂಟರ್ಫಿಯರ್ ಮಾಡೋದು ಖಂಡಿತ ಇಷ್ಟಪಡೋದಿಲ್ಲ. ನಾನೇ ಕೆಲಸ ಮಾಡಬೇಕು, ನಾನೇ ಹೆಸರು ತೊಗೊಬೇಕು. ಸೊ ಅವಾಗ ಏನಾಗುತ್ತೆ, ಅಕ್ಕಪಕ್ಕದವ್ರು ಮತ್ತೆ ಇವ್ರನ್ನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಈ ನಾನೇ ಮಾಡೋದು ಅಲ್ಲ, ನಾನು ಕರೆಕ್ಟ್ ಮಾಡಿ, ಬಟ್ ಅದೇ ಅಕ್ಕಪಕ್ಕದಲ್ಲಿದ್ದಾಗ ಎಲ್ಲ ಸೇರಿ ಮಾಡಿದ್ರೆ, ಟೀಮ್ ವರ್ಕ್ ಮಾಡಿದ್ರೆ ಒಳ್ಳೆ ಹೆಸರು ತೊಗೊತೀರಾ. ಇವ್ರಿಗೆ ಟೀಮ್ ವರ್ಕ್ ಸ್ವಲ್ಪ ಇಷ್ಟಪಡಲ್ಲ. ಯಾಕಂದ್ರೆ ನಾನೇ ಹೆಸರು ಮಾಡಿ ನಾನೇ ಒಳ್ಳೆ ಹೆಸರು ತೊಗೊಬೇಕು, ನಾನು ಯಾರ್ದು ಡಿಸ್ಟರ್ಬೆನ್ಸ್ ಇಲ್ದಿರ ನಾನು ಒಬ್ಬನೇ ಮುಗಿಸ್ಬೇಕು ಅಂತ ಹೇಳಿದಾಗ ಇವರು ಸಮ್ಟೈಮ್ಸ್ ಒಂಟಿತನ ಇದ್ದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಏನಾದರೂ ತಮಾಷೆ ಮಾಡೋದು ಅಂದರೆ ಇವ್ರು ತಮಾಷೆ ತೊಗೊಳ್ಳಲ್ಲ, ಅದು ಸೀರಿಯಸ್ ತೊಗೊಬಿಡ್ತಾರೆ. ಸೊ ಅಲ್ಲೇನಾಗುತ್ತೆ, ಫ್ರಿಕ್ಷನ್ ಆಗಿಬಿಡುತ್ತೆ. ಅವಾಗ ಕೆಲಸಗಳು ಆಗೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇವರು ಅಕಸ್ಮಾತ್ ಜೊತೆಗಿದ್ದವ್ರು ಸ್ವಲ್ಪ ತಮಾಷೆ ಮಾಡೋದು ಸ್ವಲ್ಪ ಇದೇ ತೊಗೊಬೇಕಾಗತ್ತೆ. ಸ್ವಲ್ಪ ನಿಮಗೆ ಕೋಪ ಇರೋದ್ರಿಂದ ಆ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಮಾಡೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಅದಕ್ಕೋಸ್ಕರ ಈ ಕೋಪನ ಹಠನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಒಳ್ಳೇದು. ಇವರು ಯಾವಾಗಲೂ ಚಿಕ್ಕ ಕೆಲಸ ಮಾಡ್ಬೇಕಂದ್ರೂ ತುಂಬ ಯೋಚನೆ ಮಾಡಿ ಕೆಲಸ ಮಾಡೋದು. ಅಂದರೆ ಯಾವುದೇ ಚಿಕ್ಕ ಪ್ರಾಜೆಕ್ಟ್ ಕೆಲಸ ಮಾಡ್ಬೇಕಂದ್ರೂ ತುಂಬ ಸಲ ಯೋಚನೆ ಮಾಡಿ ನನ್ನ ಕೈಲಿ ಆಗತ್ತಾ ಇಲ್ಲ, ಆಗಿದ್ರೆ ಮಾಡಬೇಕು, ಇಲ್ಲಾಂದ್ರೆ ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ನೋಡಿ ಸರ್ ನನ್ನ ಕೈಲಿ ಆಗಲ್ಲ ಈಗ ಅಂತ ಡೈರೆಕ್ಟಾಗಿ ಬಾಸ್ಗಾದ್ರೂ ಹೇಳಿಬಿಡ್ತಾರೆ. ಯಾವಾಗ ಈ ಥರ ಬಾಸ್ಗೆ ಹೇಳ್ತಾರೋ ಅವಾಗ ಸ್ವಲ್ಪ ಬಾಸ್ ಹತ್ರ ನಿಷ್ಠ ಆಗ್ಬಿಡ್ತಾರೆ. ಈ ಬಾಸ್ ಹತ್ರ ಯಾವಾಗ ನಿಷ್ಠ ಆಗ್ಬಿಡ್ತಾರೆ ಸ್ವಲ್ಪ ಅಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಆವಾಗ ಏನು ಮಾಡ್ತಾರೆ, ಇವ್ರು ಕೆಲಸ ಬಿಟ್ಟು ಬರಬೇಕಾಗತ್ತೆ. ಸೊ ನಾರ್ಮಲಾಗಿ 8ನೇ ತಾರೀಕು ಕೊಟ್ಟರು ಸ್ವಲ್ಪ ಕೆಲಸ ಚೇಂಜಸ್ ಮಾಡ್ತಾ ಇರ್ತಾರೆ. ಸೊ ಇವ್ರ ಮನಸ್ಸು ಹೇಗೆ ಚಂಚಲನೋ ಇವ್ರು ಸ್ವಲ್ಪ ಚಂಚಲನೇ ಮನಸ್ಸು. ಈಗಿದ್ದ ಮನಸ್ಸು ನೆಕ್ಸ್ಟ್ 5 ಮಿನಿಟ್ಸ್ ಇರಲ್ಲ, 5 ಮಿನಿಟ್ಸ್ ಇರೋದು ನೆಕ್ಸ್ಟ್ 5 ಮಿನಿಟ್ಸ್ ಇರಲ್ಲ. ಆ ಥರ ಇದ್ದಾಗ ಸೊ ಈ ಮನಸ್ಸು ಚಂಚಲ ಆದಾಗ ಈ ಆಫೀಸ್ಗಳು ಚೇಂಜ್ ಮಾಡೋದು ಸ್ವಲ್ಪ ಜಾಸ್ತಿ ಆಗ್ತಾ ಇರತ್ತೆ. ಅದೇ ಥರ ಇವರು ಕೆಲಸದಲ್ಲೂ ಅಷ್ಟೇ ಎಲ್ಲೇ ಹೋದ್ರೂ ಒಳ್ಳೆ ಹೆಸರು ತೊಗೊತಾರೆ ಅಂತ ಹೇಳಿದೆ. ಒಳ್ಳೆ ಹೆಸರು ಯಾವಾಗ ತೊಗೊತಾರೆ, ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಇನ್ನೇನು ಹೆಸರು ಬರಬೇಕು ಅನ್ನೋಗ ಇವ್ರು ಸ್ವಲ್ಪ ಮಾತು ಹೊರಟಿಂದ ಅಥವಾ ಅಕ್ಕಪಕ್ಕದವರಿಂದ ಸ್ವಲ್ಪ ನಿಷ್ಠುರ ಮಾಡಿಕೊಂಡು ಅಲ್ಲಿ ಕೆಟ್ಟ ಹೆಸರು ತೊಗೊಂಡ್ಬರ್ತಾರೆ. ಸೊ ಅದರಿಂದ ಆ ನಿಷ್ಠುರ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಹೆಸರು ಮಣಿ ಅರವಿಂದ್ ಅಂತ. ಓಕೆ ಮಣಿ ಅರವಿಂದ್, ಯಾರ ಬಗ್ಗೆ ತಿಳ್ಕೋಬೇಕು? ನಮ್ಮ ಬಗ್ಗೆನೇ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 10/7/1992. 1992. ಎಸ್ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಲ್ಲೇಶ್ವರಂ ಇಂದ ಮೇಡಮ್. ಮಲ್ಲೇಶ್ವರಂ. ಏನ್ ತಿಳ್ಕೋಬೇಕು ಅಂತಿದ್ದೀರಾ ಮಣಿ ಅರವಿಂದ್? ಲೈಫ್ ಹೆಂಗ್ ಹೋಗ್ತಿದೆ ಅಂತ ಮೇಡಮ್. ಎಲ್ಲ ಚೆನ್ನಾಗಿ ಹೋಗ್ತಿದೆ, ಪ್ರಾಬ್ಲಮ್ ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್. ಅದಕ್ಕೆ ಲೈಫ್ ಹೆಂಗ್ ಹೋಗ್ತಿದೆ ಅಂತ ನೀವ್ ಹೇಳ್ಬೇಕು ಅಲ್ವಾ? ಮೇಡಮ್ ಚೆನ್ನಾಗಿ ಹೋಗ್ತಿದೆ, ಮೈಂಡ್ ಡಿಸ್ಟರ್ಬೆನ್ಸ್ ಮೇಡಮ್, ತುಂಬಾ ಪ್ರಾಬ್ಲಮ್. ಓಕೆ, ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರಗಳು ಏನು ಅಂತ ಹೇಳ್ತಾರೆ, ಮಾತಾಡಿ. ಓಕೆ. ನಮಸ್ಕಾರ ಮಣಿಯವರೇ. ನೀವೇ ಹೇಳ್ತಿದ್ರ ಮೈಂಡ್ ಡಿಸ್ಟರ್ಬೆನ್ಸ್, ಅದು ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ನೋಡಿ ಈ ಮನಿ ಅನ್ನೋದು ಹೆಸರು ಎಲ್ಲ ಮಣಿ ಅಂತ ಕರಿತಾರ, ಮಣಿ ಅರವಿಂದ್ ಕರಿತಾರ, ಎಲ್ಲ ಕರೀದೆಲ್ಲ ಮಣಿ ಅರವಿಂದ್ ಕರಿತಾರ. ಓಕೆ, ನೀವು ಹೆಚ್ಚು ನನ್ನ ಪ್ರಕಾರ ಮಣಿ ಅಂತಾನೆ ಹೆಚ್ಚು ಕರಿತಾರೆ. ಯಾಕಂದ್ರೆ ಹೆಚ್ಚು ಮನಿ ಅಂತ ಕರೆದ್ರೆ ನಿಮ್ ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಮನಿ ಅಂದ್ರೆ 11 ಅಂದ್ರೆ 2 ಅಂದ್ರೆ ಚಂದ್ರ. ಚಂಚಲ ಮನಸ್ಸು, ಯಾವಾಗ್ಲೂ ಫಿಕಲ್ ಮೈಂಡ್ ಜಾಸ್ತಿ. ಸೊ ಇನ್ನೊಬ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ತೀರ, ನಿಮ್ಗೋಸ್ಕರ ಕೆಲಸ ಕಡಿಮೆನೆ ಮಾಡೋದು. ಫ್ರೆಂಡ್ಸ್ಗೋಸ್ಕರ ಅಕ್ಕಪಕ್ಕದ ಮನೆಗೋಸ್ಕರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಲ್ವಾ? ಸೊ ಅದಕ್ಕೋಸ್ಕರ ಮನಿ ಅಂತ ಕರ್ಸ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳಿ. ಅರವಿಂದ್ ಅಂತ ಕರ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರಾ. ಅರವಿಂದ್ ಅಂತ ಕರ್ಸ್ಕೊಳ್ಳಿ, ಹೆಚ್ಚು ಕರ್ಸ್ಕೊಂಡ್ರೆ ತುಂಬಾ ಒಳ್ಳೇದು. ಮನಿ ಅಂತ ಕರ್ಸ್ಕೊಂಡ್ರೆ ನಿಮ್ಗೆ ಹೆಲ್ತ್ ಇಶ್ಯೂ, ಕೋಲ್ಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಕೋಲ್ಡ್ ಕಫ್ ಆಗುತ್ತೆ, ಸ್ಕಿನ್ ಅಲರ್ಜಿ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಅದೇ ತರ ಸ್ವಲ್ಪ ಕೋಪ ಜಾಸ್ತಿ ಇದೆ, ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ಎಲ್ಲಿ ಕೋಪ ಮಾಡ್ಕೋಬೇಕು ಅಲ್ಲಿ ಮಾಡ್ಕೊಳ್ಳಲ್ಲ ನೀವು, ಎಲ್ಲಿ ಬೇಡೋ ಅಲ್ಲಿ ಮಾಡ್ಕೊಂಡ್ಬಿಡ್ತೀರಲ್ವಾ? ಸ್ವಲ್ಪ ಅಲ್ಲಿ ನಿಷ್ಠುರ ಮಾಡ್ಕೊಂಡ್ಬಿಡ್ತೀರಾ ಮಣಿ.
ಸೊ ಅದಕ್ಕೋಸ್ಕರ ಮಣಿ ಅಂತ ಹೆಸರನ್ನ ಸ್ವಲ್ಪ ಸೈಡಿಗೆ ಇಟ್ಟು ಅರವಿಂದ್ ಅಂತ ಕರ್ಸ್ಕೊಳ್ಳಿ, ತುಂಬಾ ಒಳ್ಳೇದು. ಓಕೆ, ಈಗ ಮುಂದಕ್ಕೆ ಈಗ ಏನ್ ಟೆಕ್ನಿಕಲ್ ಮಾಡ್ತಾ ಇದ್ದೀರಾ ನೀವು? ಡಿಪ್ಲೊಮಾ ಓದ್ತಾ ಇದ್ದೀರಾ. ಸೊ ನೀವು ಮಾಡ್ತಾ ಇರೋ ಕೆಲಸ ತುಂಬಾ ಚೆನ್ನಾಗಿದೆ, ಅಥವಾ ಓದ್ತಾ ಇರೋದು ತುಂಬಾ ಚೆನ್ನಾಗಿದೆ. ನೀವು ಟೆಕ್ನಿಕಲ್ ಮುಂದುವರಿ ತುಂಬಾ ಚೆನ್ನಾಗಿರ್ತಾ ಅರವಿಂದ್. ಅದೇ ತರ ಬಲಗೈ ಉಂಗುರದ ಬೆರಳಿಗೆ ಒಂದು ಜರ್ಕಾರ್ ಹಾಕೊಳ್ಳಿ, ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಥವಾ ಬ್ಲೂ ಸಫರ್ ಹಾಕೊಳ್ಳಿ. ಸೊ ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಕೆಲಸ ಸಿಗತ್ತೆ. ಈ ಅರವಿಂದ್ ಅಂತ ಹೆಸರು ನಿಮ್ಮ ಸರ್ನೇಮ್ ಏನಾದ್ರೆ ಅದ್ರ ಜೊತೆಗೆ ಸರ್ನೇಮ್ ಸೇರಿಸ್ಕೊಂಡ್ರು ಆಗುತ್ತೆ. ಸೊ ಆದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ನಾ ಹೇಳ್ಕೊಡ್ತೀನಿ. ನೋಡಿ, ಮಣಿ ಅಂದ್ರೆ 11, ಸೊ 11 ಅಂದ್ರೆ 2. ಸೊ 2 ಕಷ್ಟ ಇದ್ರೂ ಕಷ್ಟ ಹೇಳ್ಕೊಡಲ್ಲ. ಚೆನ್ನಾಗಿದೆ, ಲೈಫ್ ಚೆನ್ನಾಗಿ ಹೋಗ್ತದೆ, ಆದ್ರೂ ಸ್ವಲ್ಪ ತೊಂದರೆ ಇದೆ ಅಂತ ಹೇಳೋದು. ಸೊ ಲೈಫ್ ಚೆನ್ನಾಗಿ ಹೋಗ್ತದೆ, ತೊಂದರೆ ಇದೆ ಅಂದ್ರೆ 2 ಇದೆ ಅಂತ. ಸೊ ಅದಕ್ಕೋಸ್ಕರ ಈ ಮಣಿ ಅಂತ ಹೇಳ್ಬಿಟ್ಟು ಅರವಿಂದ್ ಅಂತ ಕರ್ಸ್ಕೊಂಡ್ರೆ ಒಳ್ಳೇದವರು. ಅರವಿಂದ್ ಜೊತೆಗೆ ಅವ್ರ ಸರ್ನೇಮ್ ಆಗ್ಬೋದು, ಅವ್ರದ್ದು ಹೆಸರುಗಳು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಹಲೋ, ನಮಸ್ತೆ, ಹೇಳಿ ಸರ್, ಯಾರು ಮಾತಾಡ್ತಿರೋದು? ಮಂಜುನಾಥ್ ಮಂಜುನಾಥಾಚಾರಿ. ಹೌದು ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು? ಮೇಡಮ್ ನಮ್ಮ ಬಗ್ಗೆನೇ. ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 18/3/1979. 1979. ಹೌದು, ಬೆಳಿಗ್ಗೆ 5:30 ಮೇಡಮ್. ಓಕೆ, ಬೆಳಿಗ್ಗೆ 5:30. ಪರವಾಗಿಲ್ಲ, ಸಮಯ ಪರವಾಗಿಲ್ಲ. ಎಲ್ಲಿಂದ ಕರೆ ಮಾಡ್ತಿರೋದು? ಏನ್ ಮೇಡಮ್? ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಮೇಡಮ್ ಬೆಂಗಳೂರು ಆರ್ಟಿ ನಗರ. ಓಕೆ, ಏನ್ ತಿಳ್ಕೊಬೇಕು ಅಂತಿದ್ದೀರಾ? ಮೇಡಮ್ ಲೋನ್ಗೆ ಸೈಟ್ ಲೋನ್ಗೆ ಇದು ಮಾಡಿದ್ದೀನಿ, 99% ಆಗಿದೆ. ಓಕೆ, ಒಬ್ರು ಇನ್ಸ್ಪೆಕ್ಷನ್ ಮಾಡ್ಬೇಕಂತೆ, ಲೋನ್ ಆಗುತ್ತೆ ಇಲ್ಲ ಅಂತ ಹೇಳ್ತಾರಂತೆ. ಮಾತಾಡಿ, ಗುರುಗಳಿದ್ದಾರೆ, ಎಲ್ಲ ಆಗಿದೆ, ಮಾತಾಡಿ. ಹಲೋ, ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ನಮಸ್ತೆ, ಹೇಗಿದ್ದೀರಾ? ಓಕೆ, ಮಂಜುನಾಥ್ ನಿಮ್ಮ ಮಂಜುನಾಥ್ ಅಂತ ಹೆಚ್ಚು ಕರೀತಾರ, ಮಂಜು ಕರೀತಾರ? ಅಲ್ಲ, ಮಂಜುನಾಥ್ ಕರೀತಾರ, ಮಂಜು ಕರೀತಾರ? ಮಂಜು ಕರೀತಾರಲ್ವಾ? ನನ್ನ ಕಾರ್ಯಕ್ರಮದಲ್ಲಿ ಹೆಚ್ಚು ಮಂಜು, ಲೋಕಿ, ಸೀನಾ ಈ ಸ್ವಲ್ಪ ಹೆಸರು ಜಾಸ್ತಿ ಹೇಳ್ತಾರೆ ಆಗ್ತೀನಲ್ವಾ, ಅವರೇ ಸ್ವಲ್ಪ ಜಾಸ್ತಿ ಕಷ್ಟ ಪಡ್ತಾ ಇರೋದು ಅಂತ. ಸೊ ಮಂಜುನಾಥ್ ಹೆಸರನ್ನ ಮಂಜು ಅಂತ ಕರ್ಸ್ಕೊಂಡ್ರೆ, ಮಂಜಾ ಕರ್ಸ್ಕೊಂಡ್ರೆ ಸ್ವಲ್ಪ ಕಷ್ಟನೇ ಪಡ್ಬೇಕಾಗತ್ತೆ. ಸೊ ಆದಷ್ಟು ಮಂಜುನಾಥ ಕರ್ಸ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಮಂಜು ಕರ್ಸ್ಕೊಂಡು ಬಿಟ್ಬಿಡಿ. ನೀವು ಇವಾಗ ಲೋನ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರಲ್ಲಿ ಆಗ್ಬೇಕದು. ಸೊ ನಿಮ್ಮ ಹೆಸರು ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಈಗ 2ನೇ ತಾರೀಕು ಯಾವ್ದು ಕೆಲಸ ಮಾಡಬೇಡಿ ನೀವು. ಅದೇ ತರ ಇವತ್ತು 8ನೇ ತಾರೀಕು ಮಾಡಿದ್ರೆ ನಿಮ್ ಕೆಲಸ ಸಕ್ಸಸ್ ಆಗಲ್ಲ. ಆದಷ್ಟು ನೀವು ಕೆಲಸ ಮಾಡ್ಬೇಕಾಗಿದ್ದು 3ನೇ ತಾರೀಕು. ಓಕೆ, 3ನೇ ತಾರೀಕು 5ನೇ ತಾರೀಕು ಯಾವುದೇ ಕೆಲಸ ಕಂಟಿನ್ಯೂ ಮಾಡಿ, ಅಥವಾ ನೀವು ಲೋನ್ ಕೇಳಕ್ ಹೋದಾಗ ಆ ದಿವಸ ಹೋಗ್ಬಿಟ್ಟು ಕೇಳಿ. ಹೋಗೋಕ್ ಮೊದಲು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡ್ಕೊಂಡು ಹೋಗಿ, ನಿಮ್ ಕೆಲಸ ಆದಷ್ಟು ಬೇಗ ಆಗತ್ತೆ. ಹಾಗೆ ಬಲಗೆ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕೊಳ್ಳಿ. ರೂಬಿ ಹಾಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಏನಾದ್ರೂ ಕೊಟ್ಟು ಮಾಡ್ಕೊಬೇಕಂತ ಕಾಣುತ್ತೆ, ಯಾಕಂದ್ರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಲ್ಲಿ. ಅದಕ್ಕೆ ನಾನು ಅವರು ಏನು ಹೇಳ್ತಾ ಇಲ್ಲ ಅವರು. ಸ್ವಲ್ಪ ಡೈರೆಕ್ಟ್ ಆಗಿ ನಿಮ್ ಕೈಲಿ ಮಾತ್ರ ಸ್ವಲ್ಪ ಕಷ್ಟ ಆಗತ್ತೆ ಇದು. ಇಲ್ಲ ಬ್ರೋಕರ್ಗೆ ಹೇಳಿದ್ದೀನಿ, ಅವ್ರಿಗೆ ಏನನ್ನ ಇದ್ರೆ ಕರೆಕ್ಟ್ ಆಗಿ ಹೇಳ್ರಿ, ಪರವಾಗಿಲ್ಲ. ಯಾಕಂದ್ರೆ ನಿಮ್ಮ ಬರ್ತ್ ನಂಬರ್ 9 ಫ್ಯೂಚರ್ ನಂಬರ್ 2 ಇರೋದ್ರಿಂದ ನೀವು ಸ್ವಲ್ಪ ಸಂಕೋಚ ಪಡ್ತೀರಾ ಹೇಳ್ಬೇಕು ಅಂದ್ರೆ, ಎಲ್ಲಿ ತಪ್ಪಾಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತೀರಲ್ವಾ. ಇಲ್ಲ, ನಾನು ಹೇಳ್ದೆ, ನಾನು ಹಿಂಗೆ ಫ್ರಾಂಕ್ ಆಗಿ ಹೇಳ್ದೆ ಅವ್ರಿಗೆ, ಏನನ್ನ ಇದ್ರೆ ಡೈರೆಕ್ಟ್ ಆಗಿ ಹೇಳ್ರಿ ಅಂತ. ಅವ್ರು ಹಿಂದೆ ಮುಂದೆ ಹಿಂಗೆ 99% ಆಗಿದೆ. 1% ನಲ್ಲಿ ಅವರು ಲೀಗಲ್ ಒಪಿನಿಯನ್ ಎಲ್ಲ ಆಗ್ತಿದೆ. ಒಬ್ರು ಯಾರೋ ಸೀನಿಯರ್ ಒಬ್ರು ಈ ಸ್ವಲ್ಪ ಕೊಟ್ಟು ತಗೊಳ್ಳೋ ವಿಷಯದಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಿ ಮಾತಾಡ್ಕೊಳ್ಳಿ, ಖಂಡಿತ ಕೆಲಸ ಆಗತ್ತೆ. ಸೊ ನಾನು ಖಂಡಿತ ಕೆಲಸ ಆಗತ್ತೆ. ಹೋಗೋ ದಿವಸ ಅಲ್ಲಿಗೆ ಹೋಗೋ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡ್ಕೊಂಡು ಹೋಗಿ ಕೆಲಸ ಆಗ್ಬಿಡುತ್ತೆ ನಿಮ್ಗೆ ಮಂಜುನಾಥ್. ಸೊ ಈ ಮಂಜಾ ಅಂತ ಕರ್ಸ್ಕೊಂಡ್ರೆ ಕಷ್ಟ ಆಗತ್ತೆ. ಅದೇ ತರ ಇವತ್ತು ನಾವು ಸ್ವಲ್ಪ ಎಕ್ಸಾಂಪಲ್ಸ್ ಕಡೆಗೆ ಹೇಳೋಣ ಏನೇನಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಈ 8ನೇ ತಾರೀಕು ಕೊಟ್ಟರೋರು ಫ್ಯಾಮಿಲಿ ಲೈಫಲ್ಲಿ ಕಷ್ಟಪಡ್ತಾರೆ. ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಳಾಗ್ಬೋದು. ಯಾಕೆ ಫ್ಯಾಮಿಲಿ ಲೈಫಲ್ಲಿ ಕಷ್ಟಪಡ್ತಾರೆ ಅಂದರೆ, ಮದುವೆ ಡಿಸಿಷನ್ಸ್ ರಾಂಗ್ ತೊಗೊತಾರೆ, ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ. ಲವ್ ಮ್ಯಾರೇಜ್ ಯಾರು ಮಾಡ್ಕೊತಾರೆ? ಈ 8ನೇ ತಾರೀಕು ಅವ್ರಿಗೆ ಸ್ವಲ್ಪ ಹುಡ್ಕೊಂಡು ಬರೋದೇ 2ನೇ ತಾರೀಕು ಅವರು. 2, 11, 20, 29 ತಾರೀಕು ಹುಡ್ಕೊಂಡ್ಬರ್ತಾರೆ. ಹಾಗೆ 9, 18, 27 ಈ ಡೇಟ್ನವರೇ ಹೆಚ್ಚಿನವರು ಹುಡ್ಕೊಂಡ್ಬರ್ತಾರೆ. ಇವರಿಗೆ ಅವರೇ ತುಂಬ ಇಷ್ಟಪಟ್ಟು ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ ಅಂತ ಮ್ಯಾಚ್ ಮಾಡಿಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಕಡೆಗೆ ಅವರು ಸಪ್ರೇಷನ್ ಆಗೋವರೆಗೂ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 2ನೇ ತಾರೀಕು ಅವರು ಮತ್ತು 9ನೇ ತಾರೀಕು ಅವರು ಯಾವುದೇ ಕಾರಣಕ್ಕೂ ಇವರು ಮದುವೆ ಮಾಡ್ಕೊಬಾರ್ದು. ಮದುವೆ ಮಾಡ್ಕೊಂಡಿದ್ರೆ ಅಕಸ್ಮಾತ್ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಇವರಿಗೆ ಹುಡ್ಕೊಂಬರೋದು 2ನೇ ತಾರೀಕು 9ನೇ ತಾರೀಕು ಅಂತ ಹೇಳಿದೆ, ಅಕಸ್ಮಾತ್ ಮಾಡ್ಕೊಂಡ್ಬಿಟ್ಟಿದ್ರೆ
ಇದಕ್ಕೆ ನೇಮ್ ಚೇಂಜಿಂಗ್ ಅವರು ಇಬ್ಬರು ಹೆಸರಲ್ಲಿ ಮ್ಯಾಚ್ ಮಾಡಿಬಿಟ್ರೆ ಆ ಹೆಸರು ಸ್ವಲ್ಪ ಅನ್ಯೋನ್ಯತೆ ಚೆನ್ನಾಗಿರ್ತಾರೆ. ಸೊ ಅದಕ್ಕೆ ನೇಮ್ ಚೇಂಜಿಂಗ್ ಮಾಡ್ಬೋದು. ಅಯ್ಯೋ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲಪ್ಪ ಈ ಥರ ಗುರುಗಳು ಹೇಳ್ಬಿಟ್ಟು ಒಂದು ಭಯ ಬೀಳೋದು ಬೇಡ. ಒಂದು ಕಷ್ಟ ಆದಮೇಲೆ ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ಏನಂತೂ ಹುಡ್ಕೊಬೋದು ನಾವು. ಓಕೆ, ಕರೆಸಿದ್ದಾಗಿದೆ ಗುರುಗಳೇ. ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಪಲ್ಲವಿ, ಯಾರ ಬಗ್ಗೆ ತಿಳ್ಕೋಬೇಕು? ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಹೇಳಿ ಫಸ್ಟ್. ಡೇಟು, ಮಂತು, ಆಮೇಲೆ ಇಯರ್. ಆಗಸ್ಟ್ 6, 1979. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಪಲ್ಲವಿ? ಗೊತ್ತಾಯ್ತು. ಸೊ ಏನ್ ತಿಳ್ಕೋಬೇಕು ಅಂತಿದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಓಕೆ, ಪ್ರತಿ ಶುಕ್ರವಾರ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ? ಇಷ್ಟ. ಓಕೆ, ಸೊ ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪಲ್ಲವಿ ಅವರೇ. ಹಲೋ. ನಮಸ್ಕಾರ ಪಲ್ಲವಿ ಅವರೇ, ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಹಳ ಸ್ಪೀಡ್ ಪಲ್ಲವಿ ಅಂದ್ರೆ ಬಹಳ ಸ್ಪೀಡ್ ಅಲ್ವಾ? ಸ್ವಲ್ಪ ಆತರ ಜಾಸ್ತಿ ಅಲ್ವಾ? ಮನೆ ಕಟ್ಬೇಕು ಅಂತಿದ್ದೀರಾ ಪಲ್ಲವಿ ಅವರು ಅಲ್ವಾ? ಏನ್ ವರ್ಕ್ ಮಾಡ್ತಾ ಇದ್ದೀರಾ ಪಲ್ಲವಿ ಅವರು? ಜಾಬ್ ಮಾಡ್ತಾ ಇದ್ದೀರಾ ನೀವು ಅಥವಾ ಹೌಸ್ ವೈಫಾ? ಹಲೋ, ನೀವು ಜಾಬ್ ಮಾಡ್ತಾ ಇದ್ದೀರಮ್ಮ? ಇಲ್ಲ ಸರ್, ಮನೇಲೇ ಇದ್ದೀವಿ. ಹೌಸ್ ವೈಫ್ ಅಲ್ವಾ? ಸೊ ಪಲ್ಲವಿ ಅಂತ ಹೇಳಿದ್ರೆ ಪಿ ಇಂದ ಹೆಸರು ಯಾರು ಇಟ್ಕೊಳ್ತಾರ ಹೆಣ್ಮಕ್ಳಿಗೆ ಹೆಲ್ತ್ ಇಶ್ಯೂಸ್ ಬಂದ್ಬಿಡುತ್ತಮ್ಮ. ಸ್ವಲ್ಪ ಹುಷಾರಾಗಿರ್ಬೇಕು. ಈಗ ಮನೆ ಕಟ್ಬೇಕು ಅಂತ ಪ್ರಯತ್ನ ಈಗಾಗಲೇ ನೀವು ದೊಡ್ಡ ಮನೆ ಒಂದು ಮನೆ ಕಟ್ಬೇಕು, 2 ಮನೆ ಕಟ್ಬೇಕು ಅಂತಿದ್ದೀರಾ? ಈಗ ಇರಕ್ಕೆ ಸ್ವಂತ ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಓಕೆ, ಸೈಟ್ ಎಲ್ಲ ತಗೊಂಡಿದ್ದೀರಾ? ಸೈಟ್ ಎಲ್ಲ ಇದೆ. ಯಾರ ಹೆಸರು? ನಿಮ್ಮ ಹೆಸರು ಇದೆ, ಯಜಮಾನ್ರ ಹೆಸರು ಇದೆಯಾ? ಇಲ್ಲ, ಯಜಮಾನ್ರ ಹೆಸರು ಇದೆ. ಓಕೆ, ನೀವು ಪ್ರಯತ್ನ ಮಾಡ್ತಾರೆ, ಹೇಗಾದ್ರೂ ಕಟ್ಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀರಲ್ವಾ? ಅವ್ರಿಗಿಂತ ಜಾಸ್ತಿ ನಿಮ್ಗೆ ಬಲ ಜಾಸ್ತಿ ಇರೋದು ಮನೆ ಕಟ್ಟೋದು. ಆದ್ರೆ ಈ ಪಲ್ಲವಿ ಅಂತ ಹೆಸರಿಟ್ಕೊಂಡಿದ್ದೀರಾ, ಪಿ ಇಂದ ಹೆಸರಿಟ್ಕೊಂಡಿದ್ದೀರಲ್ವಾ, ಏನೇ ಕೆಲಸ ಮುಂದೆ ಮಾಡಕ್ ಹೋದ್ರೆ ಅರ್ಧಂಬರ್ಧ ಕೆಲಸ ಆಗತ್ತೆ ನಿಮ್ಗೆ. ನೀವು ಕರೆಕ್ಟ್ ಒಂದು ಮುಂದೆ ಹೋದಾಗ ಯಜಮಾನ್ರು ಇದು ಬೇಡ, ನಂಗೆ ಸ್ವಲ್ಪ ಭಯ ಆಗ್ತದೆ, ಸುಮ್ಮನೆ ಇರೋ, ಸ್ವಲ್ಪ ದಿವಸ ಹೋಗ್ಲಿ ಅಂತ ತಡೆಬಿಡ್ತಾರೆ ನಿಮ್ಮ ಯಜಮಾನ್ರು. ನಿಮ್ಗಿರೋ ಧೈರ್ಯ ನಿಮ್ಮ ಯಜಮಾನ್ರಿಗೆ ಬರ್ತಾ ಇಲ್ಲ ಅಲ್ವಾ? ಸೊ ಈ ಪಲ್ಲವಿ ಅಂತ ಹೆಸರು ನೀವು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಖಂಡಿತ. ಯಾಕಂದ್ರೆ ಪಿ ಇಂದ ಹೆಸರಿಟ್ಕೊಂಡು ಯಾರೇ ಹೆಣ್ಮಕ್ಳಾದ್ರೂ ಅಥವಾ ಗಂಡ್ ಮಕ್ಳಾದ್ರೂ ಸ್ವಲ್ಪ ಕಷ್ಟ ಪಡ್ತಾ ಇರ್ತಾರೆ. ಅಂದ್ರೆ ಅವ್ರು ಮಾಡಿದ್ದು ಅವ್ರು ಅನುಭವಿಸಕ್ಕಾಗಲ್ಲ, ಆತರ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪಲ್ಲವಿ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಯಜಮಾನ್ರ ಹೆಸರು ಹೇಳಿ. ವೆಂಕಟೇಶ್ ಅಂತ. ವೆಂಕಟೇಶ್ ಏನ್ ಮಾಡ್ತಾರೆ ವೆಂಕಟೇಶ್ ಅವರು? ಅವರು ಆಪ್ಟಿಕಲ್ಸ್ ಶಾಪ್ ಇದೆ. ಓಕೆ, ಆಪ್ಟಿಕಲ್ ಶಾಪ್ ಇದೆ. ಸೊ ವೆಂಕಟೇಶ್ ಏನ್ ಸಂಪಾದನೆ ಮಾಡಿದ್ರು ಉಳ್ಸಕ್ ಆಗಲ್ಲ ಅವ್ರ ಕೈಲಲ್ವಾ? ಅಲ್ವಾ? ಏನ್ ಸಂಪಾದನೆ ಮಾಡೋದು ಖರ್ಚು ಚೆನ್ನಾಗಿ ಮಾಡ್ತಾರೆ. 1000 ರೂಪಾಯಿ ಜೋಬಲ್ ಅಂದ್ರೆ 1100 ರೂಪಾಯಿ ಖರ್ಚು ಮಾಡಿ ಬಂದಿರ್ತಾರೆ ಅಲ್ವಾ? ನೀವೇ ಸ್ವಲ್ಪ ಉಳಿಸ್ಬೇಕು. ಯಾಕಂದ್ರೆ ನಿಮ್ ಕೈಲೇ ಇರೋದು ಉಳಿಸೋದು ಅಥವಾ ಮನೆ ಕಟ್ಟೋದಾಗ್ಲಿ. ಸೊ ನೀವು ಅದಕ್ಕೆ ಮೊದಲು ನೀವು ಫಸ್ಟ್ ಸ್ವಲ್ಪ ಹೆಸರು ಚೇಂಜ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಮನೆ ಕಟ್ಟೋ ಯೋಗ ಖಂಡಿತ ಇದೆ. ಸೊ ಒಳಗಡೆ ಕಟ್ಬೋದು ಅಂತ ಏನಾದ್ರು ಹೇಳಕ್ಕಾಗುತ್ತೆ ನೋಡಿ, ನೆಕ್ಸ್ಟ್ ಇಯರ್ 2004 ಆಗಸ್ಟ್ ನಂತರ ನೀವು ಮನೆ ಕಟ್ಟ ಶುರು ಮಾಡ್ತೀರಾ. ಆಗ ಸ್ವಲ್ಪ ಅಡಚಣೆಗಳು ಬರುತ್ತೆ. ಸೊ ಅದಕ್ಕೆ ಎದುರ್ಬೇಕು ಅಂತಿಲ್ಲ. ನೀವು ನೇಮ್ ಚೇಂಜ್ ಮಾಡ್ಕೊಳ್ಳಿ, ನೇಮ್ ಚೇಂಜ್ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಪಲ್ಲವಿಯವರೇ. ಸೊ ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಆತರ ಜಾಸ್ತಿ, ಬಹಳ ಬೇಗ ಮನೆ ಕಟ್ಬಿಡೋದ ಅಂತ ನೋಡಿ. ಪಲ್ಲವಿಯವರು ಬಹಳ ಬುದ್ಧಿವಂತರು. 6 ಬಾರ್ನ್ ಲಕ್ಷ್ಮಿ ಯೋಗದಲ್ಲಿ ಬಿಟ್ಟಿದ್ದಾರೆ. ಸೊ ಲಕ್ಷ್ಮಿಯವರು ಬಹಳ ಬೇಗ, ನನ್ನ ಪ್ರಕಾರ ಈ ಪಲ್ಲವಿಯವರು ಟ್ರೈ ಮಾಡಿದ್ರೆ 1 ಮನೆ ಇಲ್ಲ 2 ಮನೆ ಕಟ್ಟೋ ಯೋಗ ಬಹಳ ಬೇಗ ಬರುತ್ತೆ. ಸೊ ವೆಂಕಟೇಶ್ ಅವರು ಸ್ವಲ್ಪ ಇವರು ಇದಕ್ಕೆ ವೆಂಕಟೇಶ್ ಧೈರ್ಯ ಇಲ್ಲ, ಪಲ್ಲವಿಗೆ ಧೈರ್ಯ ಇದೆ. ಸೊ ಈ ಪಿ ಎಸ್ ಇಟ್ಕೊಂಡ್ರೆ ಅವ್ರು ಏನೇ ಧೈರ್ಯ ಬಂದ್ರು ಅವರು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ. ಅವ್ರು ಅನ್ಕೊಂಡಿದ್ದ ಕೆಲಸಗಳಾಗಲ್ಲ. ಸೊ ಈ ಪಲ್ಲವಿ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ಅವ್ರು ತುಂಬಾ ಚೆನ್ನಾಗಿರ್ತಾರೆ. ಓಕೆ, ಸೊ ಇದೆಲ್ಲ ಹೆಸರನ್ನ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಒಂದಲ್ಲ ಮತ್ತಷ್ಟು ಮನೆಗಳನ್ನ ಕೂಡ ಕಟ್ಟಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪಲ್ಲವಿ ಬದಲು ಬೇರೆ ಒಂದು ಒಳ್ಳೆ ಹೆಸರುಗಳನ್ನ ಕೂಡ ನಿಮ್ಗೆ ಸೂಚಿಸ್ತಾರೆ. ಆದ್ರೆ ಕಾರ್ಯಕ್ರಮದಲ್ಲಿ ಸೂಚಿಸಿ ಅಂತ ದಯವಿಟ್ಟು ಕೇಳ್ಬೇಡಿ. ಯಾಕಂತಂದ್ರೆ ಅದಕ್ಕೂ ಕೂಡ ಕೆಲವಷ್ಟು ಲೆಕ್ಕಾಚಾರ ಇರುತ್ತೆ. ಸಂಖ್ಯಾಶಾಸ್ತ್ರ ಅಂತಂದ್ಮೇಲೆ ಕೆಲವಷ್ಟು ಸಂಖ್ಯೆಗಳ ಲೆಕ್ಕಗಳನ್ನ ಕೂಡ ಹಾಕ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು. ಹಾಗೆ ಈಗಾಗಲೇ ನಿಮ್ಮೆಲ್ಲರಿಗೂ ಹಲೋ ನಮಸ್ತೆ, ಹೇಳಿ. ನಿಮ್ಮ ಹೆಸರು? ಪವನ್ ಕುಮಾರ್. ಯಾರ ಬಗ್ಗೆ ತಿಳ್ಕೋಬೇಕು ಪವನ್ ಕುಮಾರ್? ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಪವನ್ ಕುಮಾರ್. 17/2/1984. 94. ಓಕೆ, ಪವನ್ ಎಲ್ಲಿಂದ ಕರೆ ಮಾಡ್ತಿರೋದು? ಓಕೆ, ಏನ್ ತಿಳ್ಕೋಬೇಕು ಅಂತಿದ್ರ ನಿಮ್ ಬಗ್ಗೆ? ಓಕೆ, ನಿಮ್ಮ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಗುರು ಓಕೆ ಮಾತಾಡಿ, ಗುರುಗಳಿದ್ದಾರೆ. ನಮಸ್ಕಾರ ಪವನ್ ಕುಮಾರ್. ನಮಸ್ಕಾರ ಸರ್, ಹೇಗಿದ್ದೀರಾ?
ಚೆನ್ನಾಗಿದ್ದೀರಾ ಸೊ ಈಗಾಗಲೇ ಒಂದು ಪಿ ಎಕ್ಸಾಂಪಲ್ ಕೊಟ್ಟೆ. ಸೊ ಅದರಲ್ಲಿ ಪಿ ಪವನ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀರಾ. ಹುಟ್ಟರು 17ನೇ ತಾರೀಕು. ಸೊ ಪವನ್ ಅಂದ್ರೆ 21 ಬರುತ್ತೆ, ಅದು 3 ಬರುತ್ತೆ, 8ಕ್ಕೆ 3ಕ್ಕೆ ಆಗಲ್ಲ. ನೀವೇನೇ ಒಳ್ಳೆ ಹೆಸರು ತಗೊಂಡ್ರು ನಿಮ್ ಪೇಪರ್ಸ್ ಅಲ್ಲಿ ಹೆಸರು ಬರಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ನೀವು? ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಓದ್ತಾ ಇದ್ದೀರಾ? ಸರ್ ಕೆಲಸ ಎಲ್ಲ ಏನಿಲ್ಲ, ಮನೇಲಿ ಇದ್ದೀರಾ, ಸುಮ್ಮನೆ ಇದ್ದೀರಾ? ಓಕೆ. ಇದಕ್ಕೆ ಮೊದಲು ಏನು ಕೆಲಸ ಮಾಡ್ಲೇ ಇಲ್ವಾ ಯಾವತ್ತು? ಮಾಡಿದೀನಿ ಸರ್, ಮಾರ್ಕೆಟಿಂಗ್ ಮಾಡಿದೀನಿ. ಓಕೆ, ಬಿಟ್ಟು ಬಂದಿದ್ದೀರಾ? ಹ್ಞೂ ಸರ್. ಕೋಪ ಮಾಡ್ಕೊಂಡು ಬಿಟ್ಟು ಬಂದಿದ್ದೀರಾ? ಹಾ ಅಲ್ವಾ? ಈ ಪವನ್ ಅಂತ ಹೇಳಿದ್ರೆ 21 ಬರೋದ್ರಿಂದ ಈ 8ಕ್ಕೆ 3ಕ್ಕೆ 17ನೇ ತಾರೀಕು ಕೊಟ್ಟಿರೋದ್ರಿಂದ 8ಕ್ಕೆ 3ಕ್ಕೆ ಆಗಲ್ಲ. ಪ್ಲಸ್ ನಿಮ್ಮ ಬರ್ತ್ ನಂಬರ್ 8 ಫ್ಯೂಚರ್ ನಂಬರ್ 6 ಬರೋದ್ರಿಂದ ನೀವು ಪವನ್ ಅಂತ ಹೆಸರಿಟ್ಕೊಂಡ್ರೆ ಅದು ನಿಮ್ಗೆ ತೊಂದರೆ ಕೊಡುತ್ತೆ. ಈ ಪವನ್ ಕರೀತಾರ, ಪವನ್ ಕುಮಾರ್ ಕರೀತಾರ ನಿಮ್ನ? ಪವನ್ ಕುಮಾರ್ ಅಂತ ಕರೀತಾರೆ, ಪವನ್ ಅಂತ ಕರೀತಾರೆ ಶಾರ್ಟ್ ಆಗಿ. ಹೌದು, ಪವನ್ ಅಂತ ಕರೀತಾರಲ್ವಾ? ಆ ಪವನ್ ಕರೆಯೋದು ನಿಮ್ಗೆ ಏಳಿಗೆ ಕೊಡೋದಿಲ್ಲ. ನೀವೇನೇ ಕಷ್ಟಪಟ್ರು ಮತ್ತೆ ನೆಮ್ಮದಿ ನಿದ್ದೆ ಮಾಡಕ್ ಬಿಡೋದಿಲ್ಲ. ರಾತ್ರಿ ಎಲ್ಲ ಯೋಚನೆ ಇರುತ್ತೆ, ಬೆಳಿಗ್ಗೆ ನಿದ್ದೆ ಜಾಸ್ತಿ ಬರುತ್ತೆ ನಿಮಗೆ. ಮ್ಯಾರೇಜ್ ಫಿಕ್ಸ್ ಮಾಡಿದಾರೆ ಸರ್ ಮನೇಲಿ, 1-2 ವರ್ಷ ಬಿಟ್ಟು. ಅವ್ರ ಹೆಸರು ರೇಣುಕಾದೇವಿ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಅವ್ರ ಹೆಸರು 31/1. ಓಕೆ, 1997. 1997. ಓಕೆ. ಸೊ ಬುದ್ಧಿವಂತ ಹುಡುಗಿನೇ, ಚೆನ್ನಾಗಿ ಓದಿರ್ಬೇಕು. ಅವ್ರು ಚೆನ್ನಾಗಿ ಯಾವ ಕೆಲಸ ಇದ್ದಾರಾ? ಸರ್ ಸೆಕೆಂಡ್ ಪೀಸ್ ಇದ್ದಾರೆ, ಕೆಲಸ ಹೋಗ್ತಾರೆ ಇವಾಗ. ಓಕೆ, ಅವರು ಬಹಳ ನಿಮ್ಗಿಂತ ಜಾಸ್ತಿ ಬುದ್ಧಿವಂತರೇ ಅವರು. ಬಟ್ ನೀವು ಅವ್ರಿಗಿಂತ ಬುದ್ಧಿವಂತರ ಆಗ್ಬೇಕು. ಈ ಪವನ್ ಅಂತ ಹೆಸರು ಚೇಂಜ್ ಮಾಡ್ಕೊಬೇಕು. ನಿಮ್ಮ ಮನೇಲಿ ಏನು ಪವನ್ ಅಂದ್ರೆ ಆಂಜನೇಯ ದೇವ್ರಿಗೆ ಮನೆ ದೇವರ ಆಂಜನೇಯನ, ಅದಕ್ಕೋಸ್ಕರ ಪವನ್ ಅಂತ ಹೆಸರಿದ್ದಾರೆ. ಸೊ ಪವನ್ ಹೆಸರು ಚೆನ್ನಾಗಿಲ್ಲ ಅಂತೇಳಿ ನಿಮ್ಗೆ ಸೂಟೇಬಲ್ ಆಗ್ತಾ ಇಲ್ಲ ಅದು. ಸೊ ಆಕ್ಚುಲಿ ನೀವು ತುಂಬಾ ಚೆನ್ನಾಗಿ ಓದ್ಬೇಕಾಯ್ತು, ಕಡಿಮೆ ಅಂದ್ರೆ ಡಬಲ್ ಡಿಗ್ರಿ ಓದ್ಬೇಕಾಯ್ತು, ಬಟ್ ಓದಕ್ಕಾಗಿಲ್ಲ, ಎಜುಕೇಶನ್ ಬ್ರೇಕ್ ಆಗಿದೆ ಅಲ್ವಾ? ಅದಕ್ಕೋಸ್ಕರ ಪವನ್ ಅಂತ ಹೆಸರು ಚೇಂಜ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಅದೇ ತರ ಆದಷ್ಟು ಆಂಜನೇಯ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಬನ್ನಿ. ಅದ್ರ ಜೊತೆಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಬಂದ್ರೆ ಖಂಡಿತ ಒಳ್ಳೇದಾಗತ್ತೆ. ಬಲಗೆ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಒಂದು ಉಂಗುರ ಹಾಕೊಳ್ಳಿ, ಅಥವಾ ಬ್ಲೂ ಸಫೇರ್. ಬಲಗೆ ಉಂಗುರ ಬೆರಳಿಗೆ ಒಂದು ಜರ್ಕಾನ್ ಹಾಕೊಳ್ಳಿ. ದುಡ್ಡು ಬರೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ, ಒಂದು ಕೆಲಸ ಸಿಕ್ಕೋಕೆ ಹೆಲ್ಪ್ ಮಾಡುತ್ತೆ. ಹೆಸರು ಚೇಂಜ್ ಮಾಡ್ಕೊಳ್ಳಿ ಖಂಡಿತ. ರೇಣುಕಾದೇವಿ ಹೆಸರು ಚೇಂಜ್ ಮಾಡ್ಕೊಬಹುದು, ಆದ್ರೆ ಈ ಡೇಟ್ ಆಫ್ ಬರ್ತ್ ಮ್ಯಾಚಿಂಗ್ ಚೆನ್ನಾಗಿದೆ, ಮಾಡ್ಕೊಬಹುದು. ರೇಣುಕಾದೇವಿನ ನೋಡಿ, ಹೆಸರು ಯಾವಾಗ ಬೇಕೋ ಚೇಂಜ್ ಮಾಡ್ಕೊಬಹುದು ಡೇಟ್. ಅದಕ್ಕೋಸ್ಕರ ನೀವು ನೇರವಾಗಿ ಬಂದ್ರೆ ಇಬ್ಬರದು ಮ್ಯಾಚಿಂಗ್ ನೋಡಿ ಹೇಗೆ ಮ್ಯಾಚ್ ಆಗುತ್ತೆ ಏನಂತ ಚೆಕ್ ಮಾಡಿ ಹೇಳ್ತೀನಿ. ಅದು ಖಂಡಿತ ನೇಮ್ ಯಾವಾಗ ಬೇಕೋ ಚೇಂಜ್ ಮಾಡ್ಕೊಂಡು ಏನೋ ವರಿ ಮಾಡ್ಬೋದು. ಆ ಪವನ್ ಹೆಸರು ಮಾತ್ರ ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆ ಕೆಲಸ ಸಿಗೋದು, ಮುಂದಕ್ಕೆ ಏಳಿಗೆ ಆಗೋದು ಖಂಡಿತ. ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ಒಳ್ಳೇದಾಗತ್ತೆ. ಸೊ 8ನೇ ತಾರೀಕು ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಈ 8ನೇ ತಾರೀಕು ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ. ನೆಗೆಟಿವ್ ಥಿಂಕಿಂಗ್ ಅಂದ್ರೆ ಏನು? ಎಲ್ಲ ಯೋಚನೆ ನೆಗೆಟಿವ್ ಥಿಂಕಿಂಗ್ ಹೇಳ್ಬಿಟ್ರಲ್ಲಪ್ಪ ಈ ಗುರುಗಳು. ಏನು ಅಂದರೆ ನೆಗೆಟಿವ್ ಥಿಂಕಿಂಗ್ ಅಂದರೆ ಸ್ವಲ್ಪ ಸ್ವಿಸೈಡ್ ಟೆಂಡೆನ್ಸಿ ಜಾಸ್ತಿ. ಅಯ್ಯೋ ನನ್ನ ಜೀವನನೇ ಬೇಡ, ನಾನು ಸತ್ತೋಗ್ಬಿಟ್ರೆ ಹೇಗಿರುತ್ತೆ ಈಗ ಅಂತೆಲ್ಲ ಯೋಚನೆ ಮಾಡೋದಲ್ಲ. ಈ 8ನೇ ತಾರೀಕುವರೆಗೆ ಬೇಕು, 8, 17, 26 ತಾರೀಕುವರೆಗೆ ಸ್ವಲ್ಪ ಸ್ವಿಸೈಡ್ ಟೆಂಡೆನ್ಸಿ, ಜೀವನನೇ ಬೇಡ ಅಂತ ಹೇಳೋದು, ಸನ್ಯಾಸಿ ಆಗ್ಬಿಡ್ತೀನಿ ಅಂತ ಹೇಳೋದಲ್ಲ ಈ ಡೇಟ್ನವ್ರೆ. ಕರೆ ಇದೆಯಾ? ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ ವಿನಯ್. 24 1990 ಗೊತ್ತಾಯ್ತು. ಮತ್ತೊಮ್ಮೆ ಹೇಳಿ ನಿಮ್ಮ ಹೆಸರು? ವಿನಯ್. ವಿನಯ್, ಎಲ್ಲಿಂದ ಕರೆ ಮಾಡ್ತಿರೋದು? ಓಕೆ, ನಿಮ್ಮ ಪ್ರಶ್ನೆ ಏನಿದೆ ವಿನಯ್? ಓಕೆ, ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ವಿನಯ್ ನಮಸ್ಕಾರ. ನಮಸ್ತೆ. ನಮಸ್ತೆ ವಿನಯ್, ಹೇಗಿದ್ದೀರಪ್ಪ? ನಿಮ್ಮ ಡೇಟ್ ಆಫ್ ಬರ್ತ್ ತುಂಬಾ ಚೆನ್ನಾಗಿದೆ. ನೀವು ಕಷ್ಟ ಅಂತ ಹೇಳ್ಕೊಳ್ಳೋದಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ವಿನಯ್ ಅಂತ ಹೆಸರು ನಿಮ್ ಏನ್ ವಿನಯ್ ಅಂತ ಕರೆದು ಬಿಡ್ತಾರ ಎಲ್ಲಾರು? ವಿನಯ್ ಅಂತ ಎಲ್ಲ ವಿನಯ್ ಅಂತ ಯಾರು ಕರೆಯಲ್ಲ, ವಿನಯ್ ಅಂತ ಕರಿತಾರಲ್ವಾ? ವಿನಯ್ ಜೊತೆಗೆ ವಿನಯ್ VINAY ಆಗ್ತೀರಾ, ಎ ಆಗ್ತೀರಾ ನೀವು? NAY ಆಗ್ತೀರಲ್ವಾ? ವಿನಯ್ ಜೊತೆಗೆ ಬೇರೆ ಏನಾದ್ರೂ ಹೆಸರಿದೆಯಾ? ವಿನಯ್ ಕುಮಾರ್ ಅಥವಾ ವಿನಯ್ ಅಂತ? ಸೊ ವಿನಯ್ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ವಿನಯ್ ಏನಾದ್ರೆ ಸ್ವಲ್ಪ ಆತರ ಜಾಸ್ತಿ ಆಗುತ್ತೆ ನಿಮ್ಗೆ. ಏನೇ ಆದ್ರೂ ಅರ್ಜೆನ್ಸಿ ಜಾಸ್ತಿ. ಈಗಲೇ ಮುಗಿದ್ಬಿಡ್ಬೇಕು, ಬಹಳ ಬೇಗ ನಾನು ದುಡ್ಡು ಸಂಪಾದನೆ ಮಾಡ್ಬಿಡ್ಬೇಕು ಅಂತೆಲ್ಲ ಆಗತ್ತಲ್ವಾ? ಈಗ ನಿಮ್ ಪ್ರಶ್ನೆ ಏನ್ ಕೇಳಿದ್ರಿ ನೀವು? ಕೆಲಸ ಸಿಗ್ತಾ ಇಲ್ಲ ಗುರುಜಿ, ಕೆಲಸ ಸಿಗೋದು ಬಿಡೋದು ಆಗ್ತಾ ಇದೆ, ಸೆಟ್ ಆಗ್ತಾ ಇಲ್ಲ. ಏನು ಅಕೌಂಟ್ಸ್ ಮಾಡಿದ್ರೆ ಟೆಕ್ನಿಕಲ್ ಇದ್ದೀರಾ ನೀವು? ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ನಂದು. ಓಕೆ, ಸೊ ನೀವು ಡಿಪ್ಲೊಮಾ ಮಾಡಿದ್ರೆ ಪರವಾಗಿಲ್ಲ, ಟೆಕ್ನಿಕಲ್ ಚೆನ್ನಾಗಿದೆ, ಟೆಕ್ನಿಕಲ್ ಕೆಲಸ ಸಿಗ್ಬೇಕು. ನೋಡಿ, ಈ 6ನೇ ತಾರೀಕು ಕೊಟ್ಟರೆಲ್ಲ ಟೆಕ್ನಿಕಲ್ ಮಾಡಿದ್ರೇನು ಅಕೌಂಟ್ಸ್ ಕೆಲಸ ಸಿಗೋ ಚಾನ್ಸಸ್ ಇದೆ. ಸೊ ಅಕೌಂಟ್ಸ್ ಅಲ್ಲಿ ಸ್ವಲ್ಪ ಬುದ್ಧಿವಂತರ ಆಗಿರ್ತೀರಾ. ಸೊ ಅದಕ್ಕೋಸ್ಕರ ಆ ತರ ಅಕಸ್ಮಾತ್ ಏನಾದ್ರು ಸಿಕ್ಕಿದ್ರೆ ಅಕೌಂಟ್ಸ್ ಕೆಲಸ ಇದೆಯಪ್ಪ ಮಾಡಿ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿದ್ರೆ ಅದ್ರಲ್ಲಿ ಕೂಡ ಒಳ್ಳೆ ಹೆಸರು ಮಾಡ್ಕೊಂಡು ಹೋಗ್ಬಿಡ್ತೀರಾ ನೀವು. ಸೊ ನನ್ ಕೆಲಸ ಇಲ್ಲ, ನಾನು ಫೈನಾನ್ಸ್ ಬಿಟ್ಟಿದ್ದೀನಿ ಗುರುಜಿ. ಇವಾಗ ಫೈನಾನ್ಸ್ ಬಿಟ್ಬಿಟ್ಟಿದ್ದೀರಾ? ಫೈನಾನ್ಸ್ ಮಾಡ್ತಾ ಇದ್ದೀರಾ?
ಫೈನಾನ್ಸ್ ಮಾಡ್ತಾ ಇದ್ದೀನಿ, ಕೆಲಸ ಇಲ್ಲ ಆದ್ರೂ ಫೈನಾನ್ಸ್ ಬಿಟ್ಟಿದ್ದೀನಿ ನಾನು, ಇಂಟ್ರೆಸ್ಟ್ಗೆ ಫೈನಾನ್ಸ್ ತರ ಬಿಟ್ಟಿದ್ದೀನಿ ಗುರುಜಿ. ಖಂಡಿತ ಅದು ಮಾಡಿ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಫೈನಾನ್ಸ್ ಅಲ್ಲಿ ಸ್ವಲ್ಪ ಆತರ ಪಡಬೇಡಿ. ನಾನು ಹೇಳೋದು ನಿಮ್ಗೆ ವಿನಯ್ ಹೆಸರಲ್ಲಿ ಆತರ ಜಾಸ್ತಿ ಇದೆ. ಸೊ ವಿನಯ್ ಹೆಸರು ಆತರದಿಂದ ವಿನಯ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಹೆಸರು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸರ್ ನೇಮ್ ಅಥವಾ ನಿಮ್ಮ ಫಾದರ್ ನೇಮ್ ಏನಾದ್ರು ಇನ್ಕ್ಲೂಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ನೀವು ಆದ್ರೆ ನೇರವಾಗಿ ಬಂದು ಭೇಟಿ ಮಾಡಿ, ಒಳ್ಳೆ ಹೆಸರು ಇಟ್ಕೊಳ್ತೀನಿ ನಾನು. ಹಾಗೆ ತಾನೆ ವಿನಯ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ವಿನಯ್ ನಿಮ್ಗೆ ಸ್ವಲ್ಪ ಆತರ ಕೊಡುತ್ತೆ. ಸ್ವಲ್ಪ ಆತರದಿಂದ ಸ್ವಲ್ಪ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಏರುಪೇರು ಆಗತ್ತೆ. ಸೊ ಅದಕ್ಕೋಸ್ಕರ ವಿನಯ್ ಜೊತೆಗೆ ಬೇರೆ ಒಂದು ಹೆಸರು ಜಾಯಿನ್ ಮಾಡ್ಕೊಂಡ್ರೆ ಖಂಡಿತ ತುಂಬಾ ಚೆನ್ನಾಗಿರ್ತೀರಾ. ನೀವು ತುಂಬಾ ಟ್ಯಾಲೆಂಟೆಡ್ ಪರ್ಸನ್, ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಆ ಫ್ಯೂಚರ್ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಹೆಸರು ಮಾಡ್ಕೊಳ್ಳಿ, ನೇರವಾಗಿ ಬಂದು ಭೇಟಿ ಮಾಡಿ ತಿಳಿಸ್ಕೊಡ್ತೀರಾ ನಿಮಗೆ. ಬಗ್ಗೆ ತಿಳ್ಕೊಳ್ಬೇಕು. ಇವರಿಗೆ ಸ್ವಲ್ಪ ಯಾಕೆ ನೆಗೆಟಿವ್ ಥಿಂಕ್ ಮಾಡ್ತಾರೆ? ಎಲ್ಲರೂ ಇರಲ್ಲ, ನಾನು ಸನ್ಯಾಸಿ ಆಗ್ಬಿಡ್ತೀನಿ, ಸ್ವಲ್ಪ ಬಾಯಿ ತೆಗೆದ್ರೆ ನಾನು ಸತ್ಯ ಹೋಗ್ಬಿಡ್ತೀನಿ, ನನ್ನ ಜೀವನನೇ ಬೇಡ, ನನಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಈ ಸೂಸೈಡ್ ಮಾಡ್ಕೊಳ್ಳೋದು ಹೆಚ್ಚು 8, 17, 26ನೇ ತಾರೀಕು ಕೊಟ್ಟರು ಡೇಟಲ್ಲಿ ಹುಟ್ಟರೋರು. ಅದೇ ಥರ ಆ ಹೆಸರು 8ಅಲ್ಲಿ ಎಲ್ಲಿ ಬರುತ್ತೋ ಆ ಡೇಟವರೇ ಹೆಚ್ಚು ಸೂಸೈಡ್ ಮಾಡ್ಕೊಳ್ಳೋದು ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಈ ಹೆಸರನ್ನ ಒಳ್ಳೆ ಹೆಸರು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಇವ್ರಿಗೆ 8ನೇ ತಾರೀಕುವರೆಗೆ ಈ ಟೆಂಡೆನ್ಸಿ ಬರುತ್ತೆ? ಇವ್ರಿಗೆ ಪೂರ್ವಜನ್ಮ ಪಾಪಕರ್ಮಗಳು ಫಾಲೋ ಮಾಡ್ತಾ ಇರುತ್ತೆ. ಪೂರ್ವಜನ್ಮ ಪಾಪಕರ್ಮ ನಾವೇನು ಮಾಡಿದ್ವಿ ಅದನ್ನ ನಾವು ಅನುಭವಿಸಲೇಬೇಕು ಅಂತ ಹೇಳ್ತೀವಿ. ಆದರೆ 8ನೇ ತಾರೀಕುವರೆಗೆ ಭಾಳ ಚೆನ್ನಾಗಿ ತೋರಿಸ್ತಾ ಇರುತ್ತೆ. ಏನಾಗುತ್ತೆ ಅವರಿಗೆ ಪೂರ್ವಜನ್ಮ ಪಾಪಕರ್ಮಗಳು? ಆಕ್ಸಿಡೆಂಟ್ಸ್, ಪೊಲೀಸ್ ಸ್ಟೇಷನ್ ಹೋಗೋದು, ನೀರಲ್ಲಿ ಮುಳುಗೋಗೋ ಸಂಭವ. ಆಕ್ಸಿಡೆಂಟ್ಸ್ ಅಂದಾಗ ಮಿಷನರಿ ಕೆಲಸ ಮಾಡ್ತಾರೆ, ಬೆಳ್ಳು ಇಟ್ಬಿಟ್ಟು ಬೆಳ್ಳು ಕಟ್ಟಾಗ್ಬಿಡುತ್ತೆ. ಹೆಣ್ಮಕ್ಳು ಮಿಕ್ಸಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮನೇಲಿ ಅಡುಗೆ ಮಾಡೋದು ಕೆಲಸ, ಮಿಕ್ಸಿ ಟಾಪ್ ಹೊಡೆದೋಗ್ಬಿಟ್ಟು ಕೈ ಇಟ್ಬಿಟ್ಟು ಕೈ ಕಟ್ಟಾಗ್ಬಿಡುತ್ತೆ. ಇದೆಲ್ಲ ಹೆಚ್ಚು ಆಗೋದು ಈ 8ನೇ ತಾರೀಕುವರೆಗೆ. ಹಾಗೆ ಬೆಂಕಿ ಅನಾಹುತ ಕೂಡ ಇವ್ರಿಗೆ ಆಗ್ಬಿಡುತ್ತೆ. ನೀರಲ್ಲಿ ಮುಳುಗೋಗೋದು ಏನಂದರೆ ಎಲ್ಲ ಈಜಾಡಕ್ಕೆ ಹೋಗ್ತಾರೆ ಎಲ್ಲ ಫ್ರೆಂಡ್ಸ್ ಆಟ ಆಡೋ ತಮಾಷೆ ಮಾಡೋದು ಈ 8ನೇ ತಾರೀಕು ಸ್ವಲ್ಪ ಮುಳುಗಿಸ್ಬಿಡ್ತಾರೆ. ಇವ್ರಿಗೆ ಈಜು ಬರಲ್ಲ ಅಂದ್ರೆ ಧೈರ್ಯವಂತರು ಜಾಸ್ತಿ. ಮುಳುಗ್ಬಿಟ್ಟಾಗ ಸ್ವಲ್ಪ ಇವ್ರ ಪ್ರಾಣಕ್ಕೆ ಏನಾಗಿಲ್ಲ ಅಂದ್ರೂ ಸ್ವಲ್ಪ ಭಯ ಹೆಚ್ಚು ಜಾಸ್ತಿ ಆಗ್ಬಿಟ್ಟು ಬ್ರೀತಿಂಗ್ ಬ್ಲಾಕ್ ಆಗ್ಬಿಡೋದು ಇದೆಲ್ಲ ಹೆಚ್ಚು ಆಗುತ್ತೆ. ಅದಕ್ಕೋಸ್ಕರ 8ನೇ ತಾರೀಕುವರೆಗೆ ಪೂರ್ವಜನ್ಮ ಪಾಪಕರ್ಮಗಳು ಜಾಸ್ತಿ ಇರೋದ್ರಿಂದ ಯಾರೇ 8ನೇ ತಾರೀಕು 8, 17, 26 ತಾರೀಕು ಯಾರೇ ಹುಟ್ಟಿದ್ರೂ ಒಂದು ಕಾಳಸರ್ಪ ಯಂತ್ರ ಅಂತ ಒಂದು ಯಂತ್ರ ಬರುತ್ತೆ. ಆ ಯಂತ್ರನ ಪೂಜೆ ಮಾಡಿ ನೀರು ಬಿಟ್ಬಿಟ್ರೆ ಖಂಡಿತ ಇವ್ರ ದೋಷಗಳು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಯಾರೋ ಕೆಲಸ ಮಾಡಿ ಫ್ಯಾಕ್ಟ್ರಿ ಕೆಲಸ ಮಾಡೋ ಒಂದು ಬೆರಳು ಇಟ್ಬಿಟ್ಟು ಆ ಮಿಷಿನ್ ಆಪರೇಟ್ ಆದಾಗ ಕಟ್ಟಾಗ್ಬಿಡೋದು ಅಂತ ಯಾಕಾಗತ್ತೆ? ನೋಡಿ, ಅವರು 8ನೇ ತಾರೀಕು ಕೊಟ್ಟಿರ್ತಾರೆ, ಇಲ್ಲಾಂದರೆ ಈ ಹೆಸರುಗಳು 8 ಇರುತ್ತೆ. ಸೊ ಅದಕ್ಕೋಸ್ಕರ ಹೆಸರು ಚೆನ್ನಾಗಿರಬೇಕು. ನಮ್ಮ ಡೇಟ್ ಆಫ್ ಬರ್ತ್ ಹೇಗೂ ನಾವು ಡೇಟ್ ಆಫ್ ಬರ್ತ್ ಯಾವುದೇ ಕಾರಣಕ್ಕೂ ಯಾವುದು ಚೇಂಜ್ ಮಾಡೋಕ್ಕಾಗಲ್ಲ. ದೇವ್ರು ಕೊಟ್ಟಿರೋದು ಆ ದಿವಸ ನಾವು ಹುಟ್ಬಿಟ್ಟಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಅದು ತಕ್ಕಂತೆ ಹೆಸರು ಚೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತಾರೆ, ಲೈಫ್ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಇವರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಏನಿರುತ್ತೆ? ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆದ ಪ್ರಾಬ್ಲಮ್ ಹೇಳ್ತಾರೆ, ಕರಳಿನ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಸ್ ಇರುತ್ತೆ. ಹಾಗೆ ರಕ್ತಹೀನತೆ, ಅನಿಮಿಯಾ ಆಗ್ಬಿಡುತ್ತೆ. ಯಾಕಂದರೆ ಸ್ವಲ್ಪ ಟೆನ್ಷನ್ ತೊಗೊಂಡು ಅನಿಮಿಯಾಗಿ ಹೋಗ್ಬಿಡ್ತಾರೆ ಅವರು. ಸೊ ಅದಕ್ಕೋಸ್ಕರ ಟೆನ್ಷನ್ಸ್ ಕಡಿಮೆ ಮಾಡಬೇಕು. ಹಾಗೆ ತಲೆನೋವು, ತಲೆಭಾರ ಅಂತೂ ಖಂಡಿತ ಈ 8ನೇ ತಾರೀಕು ಇದ್ದೇ ಇರುತ್ತೆ. ಫಸ್ಟ್ ಡೈರೆಕ್ಟಾಗಿ ಹೇಳ್ಬೋದು, 8ನೇ ತಾರೀಕು ಕೊಟ್ಟಿದ್ದೆ 8, 17, 26 ತಾರೀಕು ತಲೆನೋವು, ತಲೆಭಾರ ಬರುತ್ತೆ. ಯಾಕೆ ಬರುತ್ತೆ? ಅನ್ನೆಸರಿ ಟೆನ್ಷನ್ಸ್ಗೆ. ಅಯ್ಯೋ ನಾನು ಕಪ್ಪಗಿದ್ದಾನೆ ಅಂತ ಹೇಳ್ದ, ಅಯ್ಯೋ ನಾನು ತುಂಬ ಬೆಳಗಿದ್ದೇನೆ ಅಂತ ಹೇಳ್ದೆ, ಇದೆಲ್ಲ ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಡೋದು. ಆ ಅನ್ನೆಸರಿ ಟೆನ್ಷನ್ಸ್ ತೊಗೊಳ್ಳೋದು ಯಾವಾಗ ಕಡಿಮೆ ಮಾಡ್ತಾರೆ 8ನೇ ತಾರೀಕು ಅವರು ತುಂಬ ಚೆನ್ನಾಗಿ ಲೈಫಲ್ಲಿ ಇರ್ತಾರೆ, ಲೈಫಲ್ಲಿ ಸೆಟ್ಲ್ ಆಗ್ತಾರೆ. ಹಾಗೆ ಬಾಡಿ ಪೇನ್, ಜಾಯಿಂಟ್ ಪೇನ್ಸ್ ಹೆಚ್ಚಿರುತ್ತೆ. ಈ ಟೆನ್ಷನ್ ಯಾವಾಗ ತೊಗೊಂಡಾಗ ನಾನು ಆಗಲೇ ಹೇಳಿದೆ, ತಲೆ ಕೂದಲು ಬಿಳಿ ಆಗುತ್ತೆ. ಸೊ ಗ್ರೇ ಹೇರ್ಸ್ ಆಗೋದ್ರಿಂದ ಹೆಣ್ಮಕ್ಳು ತುಂಬ ಮುದ್ದಾಗಿದ್ದರು ತುಂಬ ವಯಸ್ಸಾದಾಗ ಕಾಣ್ಬಿಡ್ತಾರೆ. ಗಂಡ್ಮಕ್ಳು ಅಷ್ಟೇ ತುಂಬ ಚೆನ್ನಾಗಿದ್ದ ಅಂತ ವೈಟ್ ಹೇರ್ಸ್, ಗ್ರೇ ಹೇರ್ಸ್ ಮಾಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ಬಿಡ್ತಾರೆ. ಸೊ ಇವ್ರು ಫಸ್ಟೇ ಡಿಫ್ರೆಂಟಾಗಿರ್ತಾರೆ ಪರ್ಸನ್ಸು. ಈ ಥರ ಸ್ವಲ್ಪ ಚೇಂಜ್ ಆಗಿದ್ದ ತಕ್ಷಣ ಅವ್ರ ಫ್ರೆಂಡ್ಸ್ 3-4 ವರ್ಷ ಆದಮೇಲೆ ಗ್ಯಾಪಲ್ಲಿ ನೋಡಿದಾಗ ಏನೇ ಹಿಂಗಾಗ್ಬಿಟ್ಟಿದ್ಯಾ, ಎಷ್ಟು ಚೆನ್ನಾಗಿದ್ದೆ ಕಡೆ ಹಿಂಗಾಗ್ಬಿಟ್ಟಿಯಾ ಅಂತ. ಬಟ್ ಇವ್ರು ಆದ್ರೂ ಸೋಲೋ ಏನೋ ಆಗ್ಬಿಟ್ಟಿದೆ ಬಿಡು, ನೀರು ಸರಿ ಇಲ್ಲ ಅಥವಾ ಶಾಂಪು ಯೂಸ್ ಮಾಡಿದೆ ಅಂತಲೇ ಹೇಳ್ಕೊತಾರೆ. ಬಟ್ ಇವ್ರಿಗೆ ಗೊತ್ತಿರುತ್ತೆ ಹೇಳ್ಕೊಳ್ಳಲ್ಲ. ಅಂದರೆ ಇವರು ಇನ್ನೊಬ್ಬರ ಮುಂದೆ ಕಡಿಮೆ ಆಗ್ಬಾರ್ದು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಯಾವಾಗಲೂ ಇವ್ರಿಗೆ ತಮ್ಮ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ತುಂಬ ಬೇಗ ಹಣ ಮಾಡಬೇಕು ಅಂತ ಯೋಚನೆ ಇರೋದ್ರಿಂದ ಇವರು ಸೋಲು ಒಪ್ಕೊಳ್ಳಲ್ಲ ಭಾಳ ಬೇಗ. ಸೊ ಅದರಿಂದ ಈ ಹೆಣ್ಮಕ್ಳು ಹೆಚ್ಚು 8ನೇ ತಾರೀಕು ಕೊಟ್ಟರಲ್ಲ ಸ್ವಲ್ಪ ಕಡಿಮೆ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದು, ಈ ಧ್ಯಾನ ಅಂತ ಹೇಳ್ಬಿಟ್ಟೆಲ್ಲ ಮಾಡ್ಕೊತಾ ಬಂದರೆ ಖಂಡಿತ ತುಂಬ ಚೆನ್ನಾಗಿರ್ತಾರೆ, ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸೊ ಹಾಗೆ ಇವರಿಗೆ ಲಕ್ಕಿ ಡೇಟ್ಸ್ ಅಂತ ಹೇಳಿದಾಗ ಆದಷ್ಟು ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇವರು 1, 5, 6ನೇ ತಾರೀಕು ಹೆಚ್ಚು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದು. ಹಾಗೆ ಅನ್ಲಕ್ಕಿ ಡೇಟ್ಸ್ ಅಂದಾಗ 2, 4, 8 ಖಂಡಿತ ಯಾವುದೇ ಕಾರಣಕ್ಕೂ ಕೆಲಸ ಮಾಡ್ಬಾರ್ದು. 2ನೇ ತಾರೀಕು ನಾನು ಹೇಳ್ತಾ ಇರ್ತೀನಿ, 2 ಇವ್ರಿಗೆ ತುಂಬ ಮ್ಯಾಚ್ ಆಗಂದರೆ ತುಂಬ ಹುಡ್ಕೊಂಬರೋ ನಂಬರ್ ಆಗೋದ್ರಿಂದ 2ನೇ ತಾರೀಕು ಯಾವುದೂ ಒಳ್ಳೆ ಕೆಲಸ ಮಾಡೋದು ಬೇಡ. 4ನೇ ತಾರೀಕು 8ನೇ ತಾರೀಕು ಬೇಡ. ಹಾಗೆ ಲಕ್ಕಿ ಕಲರ್ ಅಂದಾಗ ಇವ್ರಿಗೆ ಹೆಚ್ಚು ಆಗೋ ಬರುವಂಥ ಕಲರು ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್. ಬ್ಲೂ ಕಲರು ಬಾಡಿನ ಟೆನ್ಷನ್ ಕಡಿಮೆ ಕೊಡುತ್ತೆ, ಹಾಗೆ ಮೈಂಡು ಯೆಲ್ಲೋ ಕಲರ್ ಕಾಮ್ ಕೊಡುತ್ತೆ. ಸೊ ಬ್ಲೂ ಎಲ್ಲೋ ತುಂಬ ಚೆನ್ನಾಗಿ ಬರುತ್ತೆ ಇವರಿಗೆ. ಹಾಗೆ ಗೋಲ್ಡನ್, ಸ್ಯಾಂಡಲ್ ಮತ್ತು ವೈಟ್ ಕಲರ್ ಹೆಚ್ಚು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅನ್ಲಕ್ಕಿ ಕಲರ್ಸ್ ಅಂದಾಗ
ಬ್ಲ್ಯಾಕು ರೆಡ್ಡು ಬ್ರೌನು ಅನ್ನೆಸರಿ ಕಲರ್ಸ್ ಇರುತ್ತೆ, ಅದಕ್ಕೂ ಅನ್ಲಕ್ಕಿ ಕಲರ್ಸ್ ಇರುತ್ತೆ, ಅದನ್ನು ಉಪಯೋಗಿಸಿದ್ರೆ ಒಳ್ಳೆಯದು. ಹಾಗೆ ಲಕ್ಕಿ ಜಮ್ ಅಂದಾಗ ಬಲಗೈ ಮಧ್ಯ ಬಲಗೆ ಗಂಡಸರು ಬ್ಲೂ ಸಫರ್ ಆಗ್ಬೋದು, ಅದು ಹೆಣ್ಮಕ್ಳು ಎಡಗೈ ಮಧ್ಯ ಬಲಗೆ ಯೂಸ್ ಮಾಡೋದು ತುಂಬ ಒಳ್ಳೇದಿರುತ್ತೆ, ಒಳ್ಳೇದಾಗುತ್ತೆ ಅವ್ರಿಗೆ. ಅದು ಬ್ಲೂ ಸಫರ್ ಪ್ರೆಷಸ್ ಆಗುತ್ತೆ, ಸೆಮಿ ಪ್ರೆಷಸ್ ಅಮೆಥಿಸ್ಟ್ ಅಂತ ಹಾಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲಕ್ಕಿ ಮೆಟಲ್ ಅಂದಾಗ ನೋಡಿ, ಇದು ಇಂಪಾರ್ಟೆಂಟ್. ಇದು ಲಕ್ಕಿ ಮೆಟಲ್ ಅಂತ ಹೇಳಿದಾಗ ಈ ಲಕ್ಕಿ ಮೆಟಲ್ ಇವರಿಗೆ ಕಬ್ಬಣ ಆಗುತ್ತೆ, ಕಬ್ಬಣ ಆಗಿಬರುತ್ತೆ. ಸೊ ಕಬ್ಬಣ ಆಗಿಬರೋದ್ರಿಂದ ಏನಪ್ಪ ಕಬ್ಬಣ ಹೇಗಪ್ಪ ನಾನು ಯೂಸ್ ಮಾಡೋದು? ಖಂಡಿತ ಈ 8ನೇ ತಾರೀಕು 17ನೇ ತಾರೀಕು 26ನೇ ತಾರೀಕು ಕೊಟ್ಟರು ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು, ಕಬ್ಬಿಣದ ಒಂದು ಬಾಡಿಗೆ ಟಚ್ ಹಾಕೊಂಡಿದ್ರೆ ತುಂಬ ಒಳ್ಳೆಯದು, ತುಂಬ ಸಕ್ಸಸ್ ಕೊಡುತ್ತೆ. ಆ ಕಬ್ಬಣ ಯಾವುದಾಗ್ಬೋದು? ಆ ಕಬ್ಬಣ ಈ ಕುದುರೆ ಲಾಳ ಇರುತ್ತಲ್ಲ ಅದರಲ್ಲೇ ಏನಾದರೂ ಉಂಗುರ ಮಾಡ್ಕೊಳ್ಳೋದು ಇದೆಲ್ಲ ಮಾಡಿಕೊಂಡ್ರೆ, ಅಥವಾ ಸಣ್ಣ ಮಕ್ಕಳಿಗೆ ಸೊಂಟಕ್ಕೆ ದಾರ ಕಟ್ಟಿದ್ರೆ ಅದರಲ್ಲಿ ಒಂದು ಪೀಸ್ ಆಫ್ ಈ ಕುದುರೆ ಲಾಳದೊಂದು ಕಬ್ಬಿಣದ ಒಂದು ಐಟಮ್ ಕಟ್ಟಿದರೆ ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಲಕ್ಕಿ ಮೊಬೈಲ್ ನಂಬರ್ ಅಂದಾಗ 1 ಅಥವಾ 6 ಅಂದರೆ ಟೋಟಲ್ ಮಾಡಿದಾಗ 1 ಬರಬೇಕು, ಅಥವಾ ಟೋಟಲ್ ಮಾಡಿ 6 ಬರೋ ನಂಬರ್ ತೊಗೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರ್ತಾರೆ, ಅದು ತುಂಬ ಸೂಟಬಲ್ ಆಗುತ್ತೆ ಇವರಿಗೆ. ಹಾಗೆ ಓಂ ಹನುಮತೇ ನಮಃ ಅಂತ ಹೇಳ್ಬಿಟ್ಟು ಯಾವಾಗಲೂ ಎಷ್ಟು ಸಲ ಹೇಳಿದ್ರೆ ಅಷ್ಟು ಒಳ್ಳೆಯದು. ಅದು ಎಷ್ಟು ಸಲ ಹೇಳ್ಕೊಂಬಂದಿದೆ ಇವರಿಗೆ ಏನೇ ನೆಗೆಟಿವ್ ಆಗೋದು, ಓಂ ಹನುಮತೇ ನಮಃ ಒಂದು 9 ಸಲ 108 ಸಲ ಹೇಳಿದ್ರೆ ಒಳ್ಳೆಯದು ಟೈಮ್ ಇದ್ದರೆ, ಇಲ್ಲಾಂದ್ರೆ ಅಟ್ಲೀಸ್ಟ್ 9 ಸಲ ಆಫೀಸ್ಗೆ ಹೋಗೋ ಬದಲು ಸ್ಕೂಲ್ಗೆ ಹೋಗೋ ಬದಲು ಇದು ಹೇಳ್ಕೊಂಡೋದ್ರೆ ಖಂಡಿತ ಅಲ್ಲಿ ಎಡು ಬೀಳೋದು ಆ ದೇವ್ರು ಕಾಪಾಡಿಬಿಡ್ತಾರೆ. ಸೊ ಅದರಿಂದ ಒಳ್ಳೇದಾಗತ್ತೆ, ಖಂಡಿತ ಇದನ್ನ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಕೊನೆಯದಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ, ನಮ್ಮ ಹೆಸರು ಅದೃಷ್ಟ ಇದೆಯಾ ಇಲ್ವಾ, ಯಾವ ಹೆಸರು ನಮ್ದು ಹೆಸರು ಆ ಲಿಸ್ಟ್ ಅಲ್ಲಿ ಇದೆಯಾ ಇಲ್ವೋ ಅನ್ನೋದನ್ನ ಕೂಡ ತಿಳ್ಕೊಬೇಕು ಅಂತ ಇರ್ತಾರೆ. ಸೊ ಯಾವ ಹೆಸರುಗಳ ಖಂಡಿತ ಈ ಹೆಸರಲ್ಲೇ ನೋಡಿ, ಹೆಸರೇ ಉಸಿರು ಅಂತ ನಾವು ಹೇಳ್ಬೇಕಾದ್ರೆ ಆ ಉಸಿರು ತಕ್ಕಂಗೆ ಒಳ್ಳೆ ಹೆಸರು ಇದ್ಬಿಟ್ರೆ ಒಳ್ಳೆ ಹೆಸರು ಮಾಡ್ಕೊಂಡು ಹೋಗ್ತೀವಿ. ಸೊ ಒಳ್ಳೆ ಹೆಸರು ಚೆನ್ನಾಗಿರ್ಬೇಕು ಅಂದರೆ ಒಳ್ಳೆ ಹೆಸರು. ಈಗ ಈ ಹೆಸರುಗಳೆಲ್ಲ ಇಟ್ಕೊಂಡಿದ್ರಲ್ಲ ಹೆಸರಲ್ಲಿ ಸ್ವಲ್ಪ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಯಾವ ಥರ ಕಷ್ಟ ಅನುಭವಿಸ್ತಾರೆ ಕೂಡ ಹೇಳ್ತೀರಿ. ಮೊದಲಿಗೆ ನಾವು ಹೇಳೋದು ನದಿ ಹೆಸರು ಇಟ್ಕೊಂಬೇಡ್ದು ಅಂತ ಹೇಳ್ತೀವಿ, ದೇವ್ರ ಹೆಸರು ಇಟ್ಕೊಂಬೇಡ್ದು ಅಂತ ಹೇಳ್ತೀವಿ. ದೇವ್ರ ಹೆಸರು ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ, ಬಟ್ ದೇವ್ರ ಹೆಸರು ಇಟ್ಕೊಂಡಾಗ ಆ ಪೂರ್ತಿ ಹೆಸರು ಕರೆದ್ರೆ ತುಂಬ ಒಳ್ಳೆಯದು. ಈಗ ಪದ್ಮಾವತಿ ಅಂತ ಪದ್ಮಾವತಿ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ಮಂಜುನಾಥ ಅಂದಾಗ ಮಂಜುನಾಥ ಕರೆದ್ರೆ ಮಂಜು ಅಂತ ಕರೆದ್ರೆ ಸ್ವಲ್ಪ ಸೆಕೆಂಡ್ ನಂಬರ್ ಕೆಲಸನೇ ಮಾಡಬೇಕಾಗತ್ತೆ. ಸೊ ಪದ್ಮಾವತಿನ ಪದ್ದಿ ಹೀಗೆ ಹೇಳ್ತಾರೆ. ಸೊ ಅದು ಖಂಡಿತ ಕರಿಬಾರ್ದು. ಪದ್ಮಾವತಿ, ವೇದಾವತಿ, ಶ್ಯಾಮಲಾವತಿ, ಮಂಜುಳಾ, ಹೇಮಾವತಿ, ಪಾರ್ವತಿ, ಗಂಗಾ, ಜಮುನಾ, ವಿಮಲಾ, ತುಳಸಿ, ಚಂದ್ರಕಾಲ, ಬಹಳ ಹೆಸರುಗಳಿದೆ. ನಾನು ಸ್ವಲ್ಪ ಇಂಪಾರ್ಟೆಂಟ್ ಹೆಸರುಗಳು ಮಾತ್ರ ಹೇಳ್ತಾ ಬರ್ತೀವಿ. ಶಶಿಕಲಾ, ಸೌಮ್ಯ, ಶೀಲಾ, ಸುಧಾ, ಸೌಭಾಗ್ಯ, ಲಕ್ಷ್ಮಿ, ಇಷ್ಟು ಹೆಸರು ಇವತ್ತಿಗೆ ಸಾಕು. ಈ ಇಷ್ಟು ಹೆಸರುಗಳಲ್ಲಿ ಏನೇನು ಕಷ್ಟಪಡ್ತಾರೆ ಅದರಲ್ಲಿ ಎಸ್ಪೆಷಲಿ ಮಂಜುಳಾ ಮಾಡ್ಬಿಟ್ಟೆ. ಮಂಜುಳಾ ಹೆಸರು ಕೂಡ ಅಷ್ಟೇ. ಈ ಹೆಣ್ಮಕ್ಳೆಲ್ಲ ತಂದೆ ತಾಯಿ ಮನೇಲಿ ತುಂಬ ಚೆನ್ನಾಗಿರ್ತಾರೆ. ತಂದೆ ತಾಯಿ ಮನೇಲಿ ತುಂಬ ಚೆನ್ನಾಗಿ ತುಂಬ ಮುದ್ದಾಗಿ ಬೆಳೆದಿರ್ತಾರೆ. ಕಷ್ಟ ಇದ್ರೂ ಏನೋ ನಗಾಗ್ತಾ ಇದ್ಬಿಟ್ಟು ಹೋಗ್ತಾರೆ. ಒನ್ಸ್ ಮದುವೆ ಆಯಿತು ಅಂದಮೇಲೆ, ಮದುವೆ ಆದಮೇಲೆ ಖಂಡಿತ ಈ ಸೌಭಾಗ್ಯ, ಶೀಲಾ, ಸುಧಾ, ಲಕ್ಷ್ಮಿ, ಶಶಿಕಲಾ, ಶ್ಯಾಮಲಾ ಈ ಹೆಸರೆಲ್ಲ ಒಂದು ಗಂಡನಿಂದ ದೂರ ಆಗ್ತಾರೆ, ಅಥವಾ ಗಂಡನೇ ಕಳ್ಕೊತಾರೆ, ಅಥವಾ ಇವರು ಸ್ವಲ್ಪ ಕೆಟ್ಟ ಇದಕ್ಕೆ ಹೋಗ್ತಾರೆ, ಅಥವಾ ತಮ್ಮ ಲೈಫಲ್ಲಿ ಮರಿಬೇಕಾಗಂತ ಒಂದು ಇನ್ಸಿಡೆಂಟ್ ಇಂದ ಲೈಫ್ ಟೈಮ್ ಅವರು ಅನುಭವಿಸ್ಬೇಕಾದಂಥದ್ದು ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಹೆಸರು ಹೇಳಿದ್ದೀನಲ್ಲ, ಅಷ್ಟು ಹೆಸರಲ್ಲೇ ಖಂಡಿತ 100 ಜನ ಅಂದ್ರೆ 100 ಜನ ಕಷ್ಟಪಡೋರ ನಂತರ ಇದೆಲ್ಲ ನಾವೇನು ರಿಸರ್ಚ್ ಮಾಡಿದ್ವಿ ಅಂದ್ರೆ ನಾವೆಲ್ಲ ನೋಡಿ ತಿಳಿದು ಹೇಳ್ತಾರ ನಿಮ್ಗೆ. ಖಂಡಿತ ಈ ಹೆಸರಲ್ಲಿ ಯಾರು ಹೇಳಿದಾರೋ ಅವರೆಲ್ಲ ಕಷ್ಟಪಡ್ತಾ ಇರ್ತಾರೆ. ನೀವು ಧೈರ್ಯ ಹೋಗ್ಬೇಕಂತ ನನಗೆ ಫೋನ್ ಮಾಡಿ ಈ ಹೆಸರನ್ನ ಹೇಳಿದಿನ ಈ ಹೆಸರೆಲ್ಲ ಫೋನ್ ಮಾಡಿ, ಗುರುಗಳೇ ನನಗೆ ಕಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಇಲ್ಲ ಅಂತ ಕೂಡ ಹೇಳ್ಬೋದು. ಖಂಡಿತ ಕಷ್ಟ ಇಲ್ಲ ಅಂತ ಈ ಹೆಸರು ಕಷ್ಟ ಇಲ್ಲ ಅಂತ ಯಾರಿಲ್ಲ, ಎಲ್ಲರೂ ಕಷ್ಟಪಡೋರೆ. ಮದುವೆ ಆದ್ಮೇಲೆ ತುಂಬಾ ಕಷ್ಟಪಟ್ಟ ಹೆಣ್ಮಕ್ಳು ನಮ್ಮಲ್ಲಿ ಬಂದಿದ್ದಾರೆ. ಅವರು ನೇಮ್ ಚೇಂಜ್ ಮಾಡ್ಕೊಂಡ್ರೆ ಆ ಕಷ್ಟದಿಂದ ಹೊರಗಡೆ ಬಂದವರು ತುಂಬಾ ಜನ ಇದ್ದಾರೆ. ಅದೇ ತರ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೆಸರುಗಳನ್ನ ಹೇಳಿದ್ದು. ಹಾಗೆ ಬರೋ ವಾರದಲ್ಲಿ ಜೆಂಟ್ಸ್ ಹೆಸರು ಹೀಗೆ ಸ್ವಲ್ಪ ಎಕ್ಸಾಂಪಲ್ ಹೆಸರು ಕೊಡ್ತಾ ಹೋಗ್ತೀವಿ. ಆ ಹೆಸರುಗಳನ್ನ ಡೈರೆಕ್ಟ್ ಆಗಿ ಬೇಕಾದ್ರೆ ನೀವು ಚೆನ್ನಾಗಿದ್ರೆ ಬಂದು ಡೈರೆಕ್ಟ್ ಆಗಿ ನಮ್ಗೆ ಹೇಳಿ ಯಾಕೆ ಚೆನ್ನಾಗಿದ್ದೀರಾ ಅಂತ ಕೂಡ ಹೇಳ್ಬೋದು ನಾವು ನಿಮಗೆ. ಸೊ ಕರೆಯೋ ಹೆಸರನ್ನ ಏನೇ ಹೆಸರಾದ್ರೂ ಪೂರ್ತಿ ಹೆಸರು ಕರ್ಕೊಂಡ್ರೆ ತುಂಬ ಒಳ್ಳೆಯದು. ಸಂಖ್ಯಾಶಾಸ್ತ್ರ ಪ್ರಕಾರ ಪೂರ್ತಿ ಹೆಸರು ನಂಬರು, ಆ ಡೇಟ್ ಆಫ್ ಬರ್ತ್ಗೆ, ಆ ಫ್ಯೂಚರ್ ನಂಬರ್ಗೆ ನಿಮ್ಮ ಇಟ್ಕೊಂಡ್ರೆ ಹೆಸರು ಸೂಟೇಬಲ್ ಆಗಿಬಿಟ್ರೆ ಖಂಡಿತ ನಿಮಗೆ ಏನೇ ಬಂದ್ರೂ ಆ ಪ್ರಾಬ್ಲಮ್ ಹೊರಗಡೆ ಬರ್ಬೋದು. ಸೊ ಅದಕ್ಕೋಸ್ಕರ ಹೆಸರು ಉಸಿರು, ಆ ಹೆಸರನ್ನ ಒಳ್ಳೆ ಹೆಸರು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಧನ್ಯವಾದಗಳು ಗುರುಗಳೇ. ಸಾಕಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರತಿ ಸಂಚಿಕೆಯಲ್ಲೂ ವಿಭಿನ್ನವಾದ ವಿಷಯದ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಇರ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಎಲ್ರಿಗೂ ಕೂಡ ನಾನು ಸುಂದರವಾಗಿದ್ದೀನಿ, ಒಂದು ಒಳ್ಳೆಯ ಹೆಸರನ್ನ ಕೂಡ ನಮ್ಗೆ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಹೆಸರು
ಅದೃಷ್ಟದಾಯಕ ಅಲ್ಲ ಅಂತ ನಮಗೆ ಗೊತ್ತಾದಾಗ ನಾವು ಟೆನ್ಷನ್ ಆಗ್ತೀವಿ, ನಮಗೂ ಕೂಡ ಬೇಜಾರಾಗುತ್ತೆ, ಈ ಕೋಪ ಬರುತ್ತೆ, ಹಲವಾರು ತೊಂದರೆಗಳಾಗ್ತಾ ಇರುತ್ತೆ. ಸೊ ನೀವು ಕೂಡ ಅದೃಷ್ಟದಾಯಕವಾದ ಹೆಸರನ್ನ ಇಟ್ಕೋಬೇಕು. ನಮ್ಮ ಹೆಸರು ಅದೃಷ್ಟ ಅಲ್ವಂತೆ, ನಮ್ಮ ಹೆಸರಿನಲ್ಲಿ ಕಷ್ಟಗಳು ಇದೆಯಂತೆ, ಕಷ್ಟಗಳ ಸರಮಾಲೆನೆ ನಮ್ಗಿದೆಯಂತೆ ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಹೆಸರನ್ನ ಒಂದು ಉದಾಹರಣೆಗಳನ್ನ ಕೂಡ ಗುರುಗಳು ನಿಮ್ಗೆ ಇವತ್ತು ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ. ಸೊ ನಿಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ನೀವಿದ್ದಲ್ಲಿ ಖಂಡಿತವಾಗ್ಲೂ ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬಹುದು. ಸೊ ನಿಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ಈ ಅಡ್ರೆಸ್ಗೆ ನೀವು ಬರ್ಬೇಕಾಗತ್ತೆ. ನಂಬರ್ 59/1 3rd ಕ್ರಾಸ್, ಭಾರತಿ ಲೇಔಟ್, ಶ್ರೀನಿವಾಸ ಥಿಯೇಟರ್ ರೋಡ್, ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ, SG ಪಾಳ್ಯ, ಬೆಂಗಳೂರು 29. ಅಪಾಯಿಂಟ್ಮೆಂಟ್ ನಂಬರ್ ಕೂಡ ಕೊಡ್ತೀನಿ. ಅಪಾಯಿಂಟ್ಮೆಂಟ್ ತಗೊಂಡ ನಂತರ ನೀವೇ ನೇರವಾಗಿ ತಿಳಿಸಿದ ಸಮಯಕ್ಕೆ ನೀವು ಕಚೇರಿಯಲ್ಲಿ ಇರಬೇಕಾಗತ್ತೆ. 9536555211, ಮತ್ತೊಂದು ನಂಬರ್ 9972278557. ಈ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಬಹುದು. ಇನ್ನು ನಿಮ್ಮ ಲೈನ್ಸ್ ಓಪನ್ ಆಗಿರುತ್ತೆ. ಈ ಲೈನ್ ಕಾಲ್ ಮಾಡಿದ್ದಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಯಾವಾಗ ಕೊಡೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀರಾ. ಸೊ ಹಾಗಾಗಿ ನೀವು ಕೂಡ ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿಬ್ಯಾಕ್. ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆ ಎಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರಿಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕೇ? ಹಾಗಾದ್ರೆ